ಅದೇ ಕರ್ತವ್ಯ ಅಂತ ಭಾವಿಸ್ತಾ ಇವತ್ತು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಎಲ್ಲರೂ ಕೂಡ ಪ್ರೀತಿ ಮತ್ತು ಸ್ವಾಗತವನ್ನು ಕೊಡ್ತಾ ಬರುವವರು ಹೋಗುವವರಿಗೆ ಇರುವವರು ಮಾಡುವ ಪ್ರೀತಿಯ ಒಂದು ಸನ್ಮಾನ ಪ್ರತಿ ಸಮಾರಂಭ ಮಾತುಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಸಿಬ್ಬಂದಿ ವರ್ಗದವರೇ ಒಂದೆರಡು ನಿಮಿಷ ಸೈಲೆಂಟ್ ಇದ್ರೆ ಬೀಳ್ಕೊಡುಗೆ ಸಮಾರಂಭವನ್ನು ಈ ದಿವಸ ಹಮ್ಮಿಕೊಂಡಿದ್ದೀವಿ. ಬೇಬಿ ಅವರು ಹೇಳಿದಂಗೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಈ ಟ್ರಾನ್ಸ್ಫರು ಇದನ್ನದು ಎಲ್ಲರಿಗೂ ಒಂದಿಲ್ಲ ಒಂದಿನ ಬರುವಂಥದ್ದೇ ಇದೆ. ಅದೇ ರೀತಿ ನಮ್ಮ ಆಸ್ಪತ್ರೆಯಿಂದ ಮೊದಲಿಗೆ ಡಾಕ್ಟರ್ ಶ್ರೀರಂಜನಿಯವರು ಹೇಳಬೇಕು ಅಂತ ಹೇಳಿದ್ರೆ ಮೇಡಮ್ ತುಂಬ ಸೌಮ್ಯ ಸ್ವಭಾವದವರು. ಅದೇ ರೀತಿ ತುಂಬ ಪೇಷಂಟ್ಗೆ ಹೆಚ್ಚಿನ ಒಂದು ಪೇಷಂಟ್ಸ್ ಯಾವುದೇ ಏನೇ ಇದ್ರೂ ಕೂಡ ಅವರು ಪಾಪ ತುಂಬ ಟೈಮ್ ಕೊಟ್ಟು ಪೇಷಂಟ್ನೆಲ್ಲ ಇದು ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅದೇ ಥರ ತುಂಬ ವರ್ಷದಿಂದ ಇಲ್ಲಿ ಅಡ್ಜಸ್ಟ್ ಆಗಿ ತುಂಬ ಸೇವೆಯನ್ನು ನೀಡಿ ಇವಾಗ ಅನಿವಾರ್ಯ ಕಾರಣದಿಂದ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅದೇ ರೀತಿ ಡಾಕ್ಟರ್ ಶ್ವೇತಾ ಆರ್ಬಿಎಸ್ಗೆ ವೈದ್ಯರಾಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿದ್ರು. ಈಗ ಅನಿವಾರ್ಯ ಕಾರಣದಿಂದ ಅವರು ವೃತ್ತಿಯನ್ನೇ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅದೇ ಥರ ಮಂಜುಳಾ ಸುಮಾರು ವರ್ಷ BBRK ಇದರಲ್ಲಿ ಕೆಲಸವನ್ನು ನಿರ್ವಹಿಸಿ ಇವಾಗ ಕೊಪ್ಪಕ್ಕೆ ವರ್ಗಾವಣೆ ಆಗಿ ಹೋಗಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅದೇ ರೀತಿ ಕೃಷ್ಣಮೂರ್ತಿ ಅವರು ನಾನೇನು ಹೆಚ್ಚು ಹೇಳೋದೇ ಬೇಡ, ಚಟುವಟಿಕೆ ಇರುವಂಥ ವ್ಯಕ್ತಿತ್ವ ಹೊಂದಿರುವಂಥವರು. ಸುಮಾರು ಸಮಾಜಮುಖಿ ಕಾರ್ಯಗಳೆಲ್ಲ ತೊಡ್ಕೊಂಡು ತುಂಬ ಸಮಾಜ ಸೇವೆ ಇದರೆಲ್ಲ ತೊಡ್ಕೊಂಡು ಅದೇ ರೀತಿ ಆಸ್ಪತ್ರೆಯಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ತುಂಬ ಚಟುವಟಿಕೆ ಇದ್ದಂಥ ನಮಗೂ ತುಂಬ ಆತ್ಮೀಯರಾಗಿದ್ದರು. ಸೊ ಅವರಿಗೂ ಕೂಡ ಈಗ ಕಡೂರು ತಾಲೂಕಿಗೆ ವರ್ಗಾವಣೆ ಬಂದಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ನಾಗರಾಜ್ ಸುಮಾರು 20 ವರ್ಷದ ಹೆಚ್ಚು ಕಾಲ ಇಲ್ಲಿ ಹೆನ್ನಾಪುರದಲ್ಲಿ ಸೇವೆ ಸಲ್ಲಿಸಿ ಈಗ ಪಕ್ಕದಲ್ಲೇ ಇರುವಂಥ PSCಗೆ ಹೋಗಿದ್ದಾರೆ. ಆದರೂ ಇಲ್ಲ ಒಂದು ಕಡೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ ಅನ್ನೋ ಒಂದು ತುಂಬ ಧೈರ್ಯದಿಂದ ಇದ್ದಾರೆ. ಸೊ ಹಾಗಾಗಿ ನಾವೇನು ಜಾಸ್ತಿ ಅವ್ರನ್ನ ಮಿಸ್ ಮಾಡ್ಕೊಳಲ್ಲ. ಅವ್ರ ಸೇವೆಯನ್ನು ನಿಜವಾಗ್ಲೂ ಇಲ್ಲಿ ನೆನೆಸ್ಕೊಳ್ಳೇಬೇಕು. ಎಲ್ಲ ಥರದ ಎಲ್ಲ ಇದಕ್ಕೂ ಕೂಡ ಡಾಕ್ಟರಿಂದ ಹಿಡಿದು ಎಲ್ಲ ಕ್ಯಾಟಗರಿ ಸ್ಟಾಫ್ನವರಿಗೂ ತುಂಬ ಆತ್ಮೀಯರಾಗಿದ್ದು ಎಲ್ಲರಿಗೂ ಹೆಲ್ಪ್ ಮಾಡುವಂತಹ ನೇಚರ್ ಇಟ್ಕೊಳ್ಳುವಂಥ ವ್ಯಕ್ತಿತ್ವ ಇರುವಂಥ ನಾಗರಾಜ್ ಅವರು ಇವಾಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೆ ವಾಪಸ್ ಹೆನ್ನಾಪುರಕ್ಕೆ ಬರ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಆಸ್ಪತ್ರೆಯಿಂದ ವರ್ಗಾವಣೆ ಹೊಂದಿರುವ ಸಿಬ್ಬಂದಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿದ್ವಿ. ಬೇಬಿ ಅವರು ಹೇಳಿದರು, ಲಿಂಗರಾಜ್ ಅವರು ಹೇಳಿದರು, ಈ ಸರ್ಕಾರಿ ಸೇವೆಗೆ ಸೇರ್ಕೊಂಡ ಮೇಲೆ ವರ್ಗಾವಣೆ ಅನ್ನೋದು ಸಾಮಾನ್ಯ. ನಾವು ಅಂದ್ಕೊಂಡಿರ್ತೀವಿ ನಾವು ಇಲ್ಲೇ ಇರ್ಬೋದೇನೋ, ತುಂಬ ವರ್ಷಗಳ ಕಾಲ ಇದ್ದು ಇರ್ತೀವಿ. ಸೊ ಕೆಲವೊಂದು ಟೈಮಲ್ಲಿ ಅನಿರೀಕ್ಷಿತವಾಗಿ ಈ ವರ್ಗಾವಣೆನ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಬೇಗ ಆಗುತ್ತೆ, ಇನ್ನು ಸ್ವಲ್ಪ ಟೈಮ್ ಆಗುತ್ತೆ, ಇನ್ನು ಸ್ವಲ್ಪ ಟೈಮ್ ಹಿಡಿಬಹುದು ಅಂತ. ಆದರೆ ಅನಿರೀಕ್ಷಿತವಾಗಿ ಬಂದಿತ್ತು. ಬಂದ ಮೇಲೂ ವರ್ಗಾವಣೆ ನಡೀತಾ ಇರಬೇಕಾದ್ರೂ ನಮಗೆ ಎಲ್ಲೋ ಒಂದು ಕಡೆ ಕ್ಯಾನ್ಸಲ್ ಆಗಬಹುದು, ಮತ್ತು ಎಲ್ಲರೂ ಅಲ್ಲಲ್ಲೇ ಅವ್ರವ್ರ ಪೊಸಿಷನ್ ರಿಟರ್ನ್ ಆಗ್ಬೋದು ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟ್ರಾನ್ಸ್ಫರ್ ಆಗಿದೆ. ಬಟ್ ನಾವೇನು ಮಾಡಲಿಕ್ಕಾಗಲ್ಲ. ಸರ್ಕಾರದ ಆದೇಶಗಳಿಗೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಏನಾದ್ರೂ ಹೇಳ್ತಾರಲ್ಲ, ಏನೇ ಆದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸೊ ಹಾಗಾಗಿ ಇವರು ವರ್ಗಾವಣೆಯಾಗಿ ಎಲ್ಲಿ ಹೋದ್ರೂ ಅಲ್ಲಿ ಅವರ ಒಂದು ವೃತ್ತಿ ಜೀವನ ಮತ್ತು ಇನ್ನು ಅವರ ಒಂದು
ಫೀಲ್ಡ್ನಲ್ಲಿ ಒಂದು ಒಳ್ಳೊಳ್ಳೆ ಸಾಧನೆಯನ್ನು ಮಾಡಲಿ ಅಂತ ಹೇಳ್ತಾ ನಾನು ಬೇಗ ಮುಗಿಸ್ತೀನಿ. ಮೊದಲು ನಮ್ಮ ಶ್ರೀರಂಜನಿ ಮೇಡಮ್ ಬಗ್ಗೆ ಮಾತಾಡಬೇಕು. ಬಹಳ ತುಂಬ ಸೈಲೆಂಟ್ ಅವರು, ಯಾವತ್ತೂ ಯಾವುದಕ್ಕೂ ಕಂಪ್ಲೇಂಟ್ ಮಾಡಿಲ್ಲ. ಬಟ್ ಒಂದೇನಂತ ಹೇಳಿದ್ರೆ ಅವ್ರಿಗೆ ಅಂದರೆ ತುಂಬ ಸೆನ್ಸಿಟಿವ್, ಬಟ್ ಅದು ಯಾರನ್ನೂ ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ತುಂಬ ಅಂದರೆ ಕೆಲವು ಆಪ್ತರಲ್ಲಿ ಮಾತ್ರ ಅವರು ಸ್ವಲ್ಪ ಹೇಳ್ಕೊಳ್ತಿದ್ರು ಅನಿಸುತ್ತೆ. ಸೊ ಅಷ್ಟೇ, ಏನೇ ಸಮಸ್ಯೆ ಇದ್ರೂ ಯಾರಿಗೂ ಗೊತ್ತಾಗ್ದಂಗೆ ಅವರ ವೃತ್ತಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರ ಕೆಲಸನ ಮಾಡ್ಕೊಂಡು ಹೋಗಿದ್ದಾರೆ. ಇದುವರೆಗೂ ಒಂದು 8 ವರ್ಷ ಆಯಿತು, 8 ಇಯರ್ಸ್ ಯಾವುದೇ ರೀತಿ ಒಂದೇ ಒಂದು ಸಮಸ್ಯೆನೂ ಸಹ ಬರದ ಹಾಗೆ ಎಲ್ಲ ರೋಗಿಗಳಿಗೂ ಚಿಕಿತ್ಸೆ ಮಾಡಿ ಅನೇಕ ಸಾವಿರಾರು ರೋಗಿಗಳಿಗೆ ದೃಷ್ಟಿಯನ್ನು ನೀಡಿದ್ದಾರೆ. ಅದು ಬಹಳ ಒಂದು ಅದೃಷ್ಟದ ಕೆಲಸ ಅಂತ ಕೂಡ ನಿಮ್ಮ ಈಗ ಕೂಡ್ಲಿಗೆಲ್ಲ ಕೂಡ್ಲಿಗೆ ಹೋಗಿದ್ದಾರೆ. ಬಂದ ತಕ್ಷಣ ನಾವು ಕೇಳಿ ಕುತೂಹಲ ಇರುತ್ತಲ್ಲ, ಹಿಂಗಿರುತ್ತೆ ಮೇಡಮ್ ಅಂತ. ಸರ್ ಅಲ್ಲಿ ಏನು ಇನ್ಸ್ಟ್ರೂಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳೋಲ್ಲ. ಸೊ ಆ ಥರದ್ದೆಲ್ಲ ಆದಷ್ಟು ಬೇಗ ಅವರಿಗೆ ಒಳ್ಳೆ ಇನ್ಸ್ಟ್ರೂಮೆಂಟ್ ಸಿಕ್ಕಿ, ಏಕೆಂದರೆ ಅವರಿಗೆ ಕೆಲಸ ಮಾಡೋ ಉತ್ಸಾಹ ಇದೆ, ಜನಗಳಿಗೆ ಸೇವೆ ಮಾಡೋ ಮನೋಭಾವ ಇದೆ. ಅಂಥವ್ರಿಗೆ ನಾವು ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಕೊಟ್ಬಿಟ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದಷ್ಟು ಬೇಗ ಅಲ್ಲಿನ ಆಡಳಿತ ವಿದ್ಯಾಧಿಕಾರಿಗಳು ನಿಮಗೆ ಬೇಗ ಕೊಡಿಸ್ಲಿ, ನೀವು ಅಲ್ಲೂ ಓಟಿ ಶುರು ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಲಿ ಅಂತ ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೇನೆ. ನೆಕ್ಸ್ಟು ನಮಗೆ ಡಾಕ್ಟರ್ ಶ್ವೇತಾ ಅವರು ನಮಗೆ ಅದು RSK ಟೀಮಲ್ಲಿ ತುಂಬ ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಒಂದು ನೇಚರ್ ಏನಂತ ಹೇಳಿದರೆ ಕೆಲಸ ಏನಿದ್ರು ಹಾಕ್ಬಿಡಬೇಕು. ಅಕಸ್ಮಾತ್ ಆಗಲಿಲ್ಲ, ಈಗ ನಮಗೆ ಒಂದು ವರ್ಷದಲ್ಲಿ 6 ತಿಂಗಳು PHC ಡಾಕ್ಟರ್ಸು ಮತ್ತು 6 ತಿಂಗಳು RSK ಟೀಮ್ ಮಾಡಬೇಕಂತ ಇರುತ್ತೆ. ಕೆಲವೊಂದು ಸಲ ನಮ್ಮ PHC ಡಾಕ್ಟರ್ಸು ಗೊತ್ತಲ್ಲ, ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡೋದು ಅಂತ ಎಷ್ಟೋ ಸಂದರ್ಭದಲ್ಲಿ ನಾನು THO ಆಗಿದ್ದಾಗ ಅವರೇ ನಿಂತ್ಕೊಂಡು ರಾತ್ರಿ ಎಷ್ಟೊತ್ತಾದ್ರೂ ಆ ಕೆಲಸ ಮಾಡಿಲ್ಲ ಸರ್ ಪರವಾಗಿಲ್ಲ ನಾವು ಮಾಡ್ತೀವಿ, ನೆಕ್ಸ್ಟು ಅವ್ರು ಮಾಡೋಕ್ಕೆ ಹೇಳಿ ಅಂತಿದ್ರು. ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಅವರು ಮಾಡ್ತಿರಲಿಲ್ಲ, ಮತ್ತು ಇವರೇ ಮಾಡಬೇಕಾಗ್ತಿತ್ತು. ಆದರೂ ಸಹ ಯಾವುದೇ ರೀತಿ ಕಂಪ್ಲೇಂಟ್ ಮಾಡಿದ ಹಾಗೆ ನಮಗೆ ಅವ್ರಿಗೆ ತುಂಬ ಸಹಕಾರವನ್ನು ಕೊಟ್ಕೊಂಡು ಯಾವುದೇ ರೀತಿ ಪ್ರಾಬ್ಲಮ್ ಬಂದಂಗೆ ಅವರು ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಅವರು ಈ ವೃತ್ತಿಯನ್ನು ಬಿಟ್ಟು ಮುಂದೆ ಅವರ ಜೀವನವನ್ನು ರೂಪಿಸ್ಕೊಡಾರೆ. ಅದಕ್ಕೆ ಎಲ್ಲ ರೀತಿ ಅವರಿಗೆ ಒಳ್ಳೆಯದಾಗಲಿ, ದೇವರು ನಿಮಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ನೆಕ್ಸ್ಟು ನಮ್ಮ ಇವರು ಯಾವ್ದಾದ್ರು ಏನಾದ್ರು ಹೇಳಬೇಕು ಅಂದರೆ ರೂಪಕ ಏನಾದರೂ ಹೇಳೋಣ ಅಂತ ಯಾವ್ದು ಏನು ಹೇಳಿದ್ರು ಅದಕ್ಕೆ ಅವರಿಗೆ ಸೆಟ್ ಆಗುತ್ತೆ. ಸೊ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 1 ಗಂಟೆದು ಮೋಸ್ಟ್ಲಿ ಸಾಲಲ್ಲ ಅನ್ಸುತ್ತೆ. ಯಾಕೆಂದ್ರೆ ನೀವು ಏನು ಕೇಳಿ ಯಾವ ಫೀಲ್ಡಲ್ಲಿ ಆದ್ರೂ ಅವ್ರು ಇದ್ದಾರೆ. ನೀವು ಈ ಒಂದು ಕಾರ್ಯಕ್ರಮನ ಅರೇಂಜ್ ಮಾಡೋದಾಗಿರ್ಬಹುದು, ಇಲ್ಲ ಬೇರೆ ಎಲ್ಲಾದ್ರೂ ಈ ಥರ ಈ ನೋಡಿದೆಲ್ಲ ಅವರೇ ಎಲ್ಲ ತಂದಿರೋದು, ಅವರೇ ಸೆಂಡ್ ಆಫ್ ಅದು ಅವ್ರು ತಂದಿದ್ದಾರೆ. ಅವರು ಸ್ವಲ್ಪ ದೊಡ್ಡ ಥರ ಕಾಣಿಸ್ತಾರೆ. ಆಮೇಲೆ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ. ಏನೇ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಕೆಲಸ ಆದ್ರೂ ಯಾವಾಗಲೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರ ಕೆಲಸನ ಮಾಡ್ತಿದ್ರು. ನಮ್ಮ ಆಸ್ಪತ್ರೆಯಲ್ಲಿ ಅಷ್ಟೇ ಅಲ್ಲ, ಇಡೀ ನರಸಿಂಹರಾಜಪುರದಲ್ಲಿ ಎಲ್ಲರೂ ಅವರಿಗೆ ಚಿರಪರಿಚಿತರು. ಎಲ್ಲರಿಗೂ ಅವರು ಹಾಕಿದ್ದಾರೆ ಕನ್ನಡ. ಯಾರು ಕೇಳಿದ್ರು ಏನಾದ್ರು ಕನ್ನಡ ಬೇಕಂದ್ರೆ ಇಲ್ಲ ಕೃಷ್ಣಮೂರ್ತಿ ಹತ್ರ ಹೋಗಿ ಅಂತ ಒಳ್ಳೆ ಹೆಸರನ್ನ ಮಾಡಿಕೊಂಡು ಅನೇಕ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಸದ್ಯದಲ್ಲಿ ಇವರು ಈಗ JC ಸೀನಿಯರ್ ಚೇಂಬರ್ ಅಲ್ಲಿ ಸದಸ್ಯರಾಗಿದ್ದಾರೆ, ಕಾರ್ಯದರ್ಶಿ ಆಗಿದ್ದಾರೆ. ಆಮೇಲೆ ನಮ್ಮ NPS ತಾಲೂಕು ನೌಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಸೊ ಈಗ ಅನಿವಾರ್ಯ ಕಾರಣಗಳಿಂದಾಗಿ ಅವರು ವರ್ಗಾವಣೆ ನಿಮಿತ್ತ ವರ್ಗಾವಣೆ ಆಗಿದ್ದಾರೆ. ಅಲ್ಲಿಯೂ ಸಹ ಇವರ ಆಟ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಳ್ಳಿ. ಇಲ್ಲಿ ಏನ್ ಹೆಸರು ಮಾಡಿದ್ರು ಅದಕ್ಕಿಂತ ಇನ್ನೂ ಜಾಸ್ತಿ ಹೆಸರು ಅದು ಮಾಡಿ ಸ್ವಲ್ಪ ಹುಷಾರಾಗಿ ಮಾಡಿ ಅಂತ ಹೇಳ್ತಾ ನಾನು ಅವರಿಗೆ ಎಲ್ಲಾ ರೀತಿಯ ಒಂದು ಯಶಸ್ಸನ್ನ ಹಾರೈಸುತ್ತಾ ಅವರಿಗೆ ಆರೋಗ್ಯ ಐಶ್ವರ್ಯನ ಕೊಟ್ಟು ಭಗವಂತ ಕಾಪಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ನಮ್ಮ ಮಂಜುಳಾ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವರು ನಮ್ಮ AVRK ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಅಷ್ಟೇನೆ ಏನ್ ವಿಶೇಷ ಅಂತ ಹೇಳಿದ್ರೆ ಅವ್ರು ಯಾವ್ದೇನು ಹೇಳಿದ್ರು ವಾಪಸ್ ಏನು ಹೇಳ್ತಿರ್ಲಿಲ್ಲ, ಸರ್ ಇದು ಮಾಡೋಕ್ಕಾಗಲ್ಲ ಅಂತ.
ನಾವೇನು ಹೇಳಿದ್ರು ಅದು ಆ ಡೇಟ್ ಆಗಬೇಕು. ನಮಗೆ ಅವಾಗ ಪದೇ ಪದೇ ಫೋನ್ ಮಾಡಿದ್ವಿ. ನಾನಂತೂ ಮೀಟಿಂಗಲ್ಲಿ ಇದ್ದಾಗ ಯೂಶಲಿ ನಾನು ಏನು ತಗೊಂಡು ಹೋಗ್ತಿರ್ಲಿಲ್ಲ. ಅಲ್ಲಿ ಬೇರೆ ಏನೋ ಕ್ವಶನ್ ಕೇಳ್ಬಿಡೋರು, ನಮಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಕಡೂರು ಹಂಗೆ ಅಂದರೆ ಒಂದು ಸರ್ಕಲಲ್ಲಿ ಬರೋರು, ಫಸ್ಟ್ ಕಡೂರು ಕೇಳೋರು, ಚಿಕ್ಕಮಗಳೂರು ಕೇಳೋರು. ನನ್ನ ಬರೋಷ್ಟೊತ್ತಿಗೆ ಅವ್ರಿಗೆ ಏನಾದ್ರು ಡೇಟಾ ಕೇಳಿದ್ರೆ ಅಷ್ಟೊತ್ತಿಗೆ ನನಗೆ ಡೇಟಾ ಬಂದ್ಬಿಡೋದು. ಅಕಸ್ಮಾತ್ ಬಂದಿಲ್ಲ ಅಂದರೆ ಇನ್ನೊಂದು ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ಸೊ ಆದ್ರೂ ಎಲ್ಲ ನಮಗೆ ಇವತ್ತು ಎಷ್ಟು ವರ್ಷ ಆಯ್ತು? 11 ಇಯರ್ಸ್. 11 ವರ್ಷದಲ್ಲಿ ನಮಗೆ ಸಾಕಷ್ಟು ಬಾರಿ ದುಡ್ಡನ್ನ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನಮಗೆ APRK ಫಂಡು ಇದು ಇನ್ಸೆಂಟಿವ್ಸ್ ಅಂತ ಏನಿರುತ್ತೆ ಅದು ಬರಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದು ಅವಾಗ ಅನೇಕ ಸಮಸ್ಯೆ, ಎಲ್ಲ ಸಮಸ್ಯೆಗಳ ನಡುವೆ ಇವರು ಮತ್ತೆ ಪ್ರಮೋದ್ ಇಂದ ಆಮೇಲೆ ಈಗ ಸನ್ನಿ ಇದೆ, ಅವರೆಲ್ಲ ಸೇರಿಕೊಂಡು ನಮಗೆ ಸ್ವಲ್ಪ ಬೇಕಾಗಿದ್ದ ಟೈಮಲ್ಲಿ ಸ್ವಲ್ಪ ದುಡ್ಡನ್ನು ಕೊಡಿಸಿದ್ದಾರೆ. ಸೊ ಇವ್ರಿಗೂ ಸಹ ದೇವರು ಆಯುಷ್ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ, ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ, ಕೊನೆಯದಾಗಿ ನಾಟ್ ಲೀಸ್ಟ್ ನಮ್ಮ ಈಗ ಈ ಎಲ್ಲಕ್ಕಿಂತಲೂ ಎಲ್ಲರ ಬಗ್ಗೆ ಮಾತಾಡೋಕ್ಕೂ ಮತ್ತೆ ನಾಲ್ಕು ಬಗ್ಗೆ ಮಾತಾಡೋಕ್ಕೂ ತುಂಬ ಒಂದು ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಇದು ಅಂದರೆ ಅದು ಬೇರೆ ಥರನೇ ಇದಾಗುತ್ತೆ. ನಾನೀಗ ಬರೀ ಪ್ರೊಫೆಷನಲ್ ಬಗ್ಗೆ ಮಾತಾಡ್ತಾ ಇದ್ರೆ, ಈ ನಾಲ್ಕು ಬಗ್ಗೆ ಅಂತ ಹೇಳಿದ್ರೆ ನಾನು ಎಲ್ಲಾದರೂ ಪರ್ಸ್ನಲ್ ಆಗಿನೂ ಅದಕ್ಕೆ ತುಂಬಾ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದೀನಿ. ನನಗೆ ಆಲ್ಮೋಸ್ಟ್ ಅಣ್ಣನ ಥರ ಅವ್ರು ನನಗೆ ಇಷ್ಟು ವರ್ಷದಲ್ಲಿದ್ದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಇಲ್ಲೇ ಮುತ್ತಿನಕೊಪ್ಪ ಹೋಗಿರ್ಬೋದು, ಆದಷ್ಟು ಬೇಗನೆ ಅವ್ರನ್ನ ನರಪುರಕ್ಕೆ ಮತ್ತೆ ಕರ್ಸ್ಕೊಳಕ್ಕೆ ಎಲ್ಲ ರೀತಿನ ಇಲ್ಲ ನಾಲ್ಕು ಜೊತೆ ಮಾಡದಿರೋ ಓಟಿ ಇಲ್ಲ. ಅದನ್ನ ಬಿಟ್ಟು ನಾವು ಹೊರಗಡೆ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ. ಅಂದರೆ ಪರೀಕ್ಷೆ ಆಗಿ ತುಂಬ ಬ್ಯಾಕ್ ವಾಟ್ರಲ್ಲಿ ತುಂಬ ಜಾಸ್ತಿ ನಾನು ಟೈಮ್ ಕಳೆದಿರೋದು ಅಂತ ಹೇಳಿದ್ರೆ ನಾನು ಮತ್ತೆ ಬೆಂಕಿ ಜೊತೆ, ಆಮೇಲೆ ನೆಕ್ಸ್ಟು ನಮ್ಮ ಬಂದಿದ್ದಾರೆ. ಸೊ ಹಾಗಾಗಿ ಒಂದು ಏನು ಸಮಾಧಾನ ಅಂತ ಹೇಳಿದ್ರೆ ಅವರಿಲ್ಲೇ ಮುತ್ತಿನಕೊಪ್ಪದಲ್ಲಿ ಇರ್ತಾರೆ. ಆದಷ್ಟು ಬೇಗ ಅವ್ರನ್ನ ನಾವು ಈ ಕಡೆ ಕರ್ಕೊಳಕ್ಕೆ ಎಲ್ಲ ರೀತಿಯ ಪ್ರಯತ್ನ, ಫುಲ್ ಹೈಕಮಾಂಡ್ ಇಂದ ಒಂದು ಪ್ರಯತ್ನ ಮಾಡಿ ಕರ್ಸ್ಕೊಳ್ತೀವಿ. ನೀವು ಆಲ್ರೆಡಿ ಬರ್ತಿದ್ದೀರಾ, ನಿಮ್ದು ಆಲ್ರೆಡಿ ಪ್ಲಾನ್ ಇದೆ. ಕೃಷ್ಣಮೂರ್ತಿ ಅವರು ಆಲ್ರೆಡಿ ಒಂದು ಪ್ಲಾನ್ ಹಾಕೊಂಡು ರೆಡಿ ಇದ್ದಾರೆ. ಸೊ ಅವರಿಗೆ ಇಲ್ಲಿ ಬರೋಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅವ್ರು ಬಂದೇ ಬರ್ತಾರೆ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಸೊ ಎಲ್ಲರ ಜೀವನ ತುಂಬ ಚೆನ್ನಾಗಿರಲಿ, ಮುಂದೆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇಲ್ಲಿ ಹೆಂಗೆ ಕೆಲಸ ಮಾಡ್ತಿದ್ರು ಮುಂದೆ ಸಹ ಎಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾರೆ ಅಲ್ಲಿನೂ ಸಹ ಇದೇ ಥರ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು. ಬಹಳ ಹೃದಯಸ್ಪರ್ಶಿ ಅಭಿಪ್ರಾಯ ವ್ಯಕ್ತಪಡಿಸಿದಂಥ ಡಾಕ್ಟರ್ ಯಾರು ಬೇರೆ ನರ್ಸಿಂಗ್ ಸ್ಟಾಫ್ ಕಡೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ನಾವು ಧೈರ್ಯದಲ್ಲಿ ವಿನಯ್ ಸರ್ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಯಾಗಿರುವಂತಹ ಸುಮತಿ ಸರ್ ಅವರೇ, ಹಾಗೂ ಇವತ್ತಿನ ಈ ಸಮಾರಂಭಕ್ಕೆ ನಮ್ಮೆಲ್ಲರ ಕಣ್ಮಣಿಗಳಾಗಿರುವಂತಹ ಇಲ್ಲಿಂದ ನಮ್ಮಲ್ಲಿಂದ ವರ್ಗಾವಣೆ ಹೊಂದುತ್ತಿರುವಂತಹ ಅಧಿಕಾರಿ ವರ್ಗದವರೇ ಮತ್ತು ನನ್ನ ಸಹೋದ್ಯೋಗಿಗಳೇ ಹಾಗೂ ನನ್ನ ಜೊತೆ ವರ್ಕ್ ಮಾಡ್ತಾರೆ ಎಲ್ಲರೂ. ಇವತ್ತು ಏನು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಒಂದ್ ಕಡೆಯಿಂದ ಖುಷಿ ಇದೆ, ಒಂದ್ ಕಡೆಯಿಂದ ತುಂಬಾನೇ ಬೇಸರ ಇದೆ. ಯಾಕಂದ್ರೆ ಹೆಚ್ಚಾಗಿ ನಮ್ಮಲ್ಲಿ ಬೇಸರ, ನಮ್ಮಲ್ಲಿ ಇಷ್ಟು ವರ್ಷ ನಾವು ಬಂದಾಗ ನಮ್ಮೊಂದಿಗೆ ಇದ್ದಂತ, ನಮ್ಮೊಂದಿಗೆ ಕಳ್ಕೊಂಡು ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಡ್ಯೂಟಿ ಮಾಡಿದಂತಹ ವೈದ್ಯಾಧಿಕಾರಿ ಇರ್ಬೋದು, ಹಾಗೆ ನಮ್ಮ ಸಹೋದ್ಯೋಗಿಗಳು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂದಾಗ ನಮಗೆ ತುಂಬಾನೇ ಬೇಸರ ಆಗ್ತದೆ. ಹಾಗೆ ನಮಗೆ ಇಬ್ರು ಕೂಡ ನಮ್ಮ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅನ್ನುವಾಗ ಅದೊಂದು ಖುಷಿಯ ಸಂದರ್ಭ ಕೂಡ. ಹಾಗೆ ಶ್ರೀರಂಜನಿ ಮೇಡಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಕೊಪ್ಪಳದಿಂದ ಬಂದಾಗ ಆಕ್ಚುಲಿ ಅಲ್ಲಿ ಸುಧಾ ಮೇಡಮ್ ತುಂಬಾ ಕೇಸಸ್ ಮಾಡ್ತಾ ಇದ್ರು. ಅವರು ಕ್ಯಾಂಪ್ ಅನ್ನ ಮಾಡ್ತಾರೆ, ತಿಂಗಳಿಗೆ ಒಂದ್ಸತಿ ಮಾಡ್ಬಿಟ್ಟು ಎಲ್ಲ ಕೇಸನ್ನ ಒಂದೇ ದಿನ ಹಾಕೊಳ್ತಾ ಇದ್ರು. ಹೆಚ್ಚು ಕೇಸ್ಗಳನ್ನ ಅವತ್ತೇ ಮಾಡ್ತಾ ಇದ್ರು. ಬಟ್ ಶ್ರೀರಂಜನಿ ಮೇಡಮ್ ಏನ್ ಮಾಡಿದ್ರೆ ವಾರದಲ್ಲಿ 2 ದಿನ OT ಡೇ ಅಂತ ಇಟ್ಕೊಂಡು, ಆ OT ಡೇ ದಿನ ಪೋಸ್ಟಿಂಗ್ಸ್ ಇಬ್ರು ಸ್ಟಾಫ್ ಅನ್ನ ಹಾಕೊಂಡು OT ಮುಗಿಸ್ಕೊಂಡು ಆ ಥ್ರೋಟ್ ಸರ್ಜರಿಯಲ್ಲಿ ಮೇಡಮ್ ಜೊತೆ ನಾವು ಅಸಿಸ್ಟ್ ಮಾಡ್ತಿದೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಮೇಡಮ್ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಮಾತಾಡ್ತಾನೆ ಸರ್ಜರಿಯನ್ನ ಮಾಡ್ತಾ ಇದ್ರು. ಯಾವತ್ತೂ ನಮ್ಗೆ OT ಬೇಜಾರು ಅನಿಸ್ತಾ ಇರ್ಲಿಲ್ಲ. ಮೇಡಮ್ OT ಮಾಡ್ಬೇಕಾದ್ರೆ ಈ ಇಂತಿಂತ ಪ್ರೊಸೀಜರ್ ಅನ್ನ ನಾನು ಮಾಡ್ತಾ ಇದ್ದೀನಿ ಹೀಗೆ ಅಂತೇಳಿ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಈಗಲೂ ಕೇಳಿದ್ರೆ ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲಿ ಉಳಿದಿದ್ದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಗೊತ್ತಿರುತ್ತೆ. ಆದ್ರೆ ಆಫ್ಥಾಲ್ಮಿಕ್ ಇಂದ ಇನ್ಸ್ಟ್ರೂಮೆಂಟ್ಸ್ ಹೆಸರುಗಳು ಇವತ್ತಿಗೂ ನಮಗೆ ಬರಲ್ಲ. ಬಟ್ ಇದಾದ್ಮೇಲೆ ಇಂತಿಂತ ಪ್ರೊಸೀಜರ್ ಇಂತಿಂತ ಇನ್ಸ್ಟ್ರೂಮೆಂಟ್ಸ್ ಕೊಡ್ಬೇಕು ಅನ್ನೋದನ್ನ ಜೋಡಿಸಿಟ್ಟಿರ್ತೀವಿ, ಅದನ್ನ ತೆಗೆದುಕೊಡ್ತಾ ಇರ್ತೀವಿ. ಮೇಡಮ್ ಏನಾದ್ರು ಕ್ಯಾಲಿಬರಿ ಕೊಡಿ ಅಂತ ಹೇಳಿದ್ರೆ ನಾವು ಹಿಂಗ್ ಹುಡುಕಾಡ್ತೀವಿ.
ಅದೇ ಪ್ರೊಸೀಜರ್ ತರ ತಕ್ಕೊಡಿ ಅಂತ ತೆಗೆದುಕೊಡ್ತೇವೆ. ಪ್ರೊಸೀಜರ್ ಕಂಟಿನ್ಯೂ ಆದಾಗ ಅಷ್ಟು ಆತ್ಮೀಯತೆಯಿಂದ ಮೇಡಮ್ ಜೊತೆಗೆ ನಾವು ಓಟಿಯಲ್ಲಿ ಅಸಿಸ್ಟ್ ಮಾಡ್ತಾ ಇದ್ವಿ. ಪೇಷಂಟ್ ಜೊತೆನೂ ಅಷ್ಟೇ ಮೇಡಮ್ ನ ಬಾಂಧವ್ಯ ಹೇಗಿತ್ತು ಅಂತ ಹೇಳಿದ್ರೆ, ಪೇಷಂಟ್ ಎಷ್ಟೊತ್ತಿಗೆ ಬರಲಿ ಅವರನ್ನ ಆ ಒಂದು ಪೇಷಂಟ್ ಅನ್ನ ನೋಡ್ತಾ ಇದ್ರು. ಪೇಷಂಟ್ ಬಂದಾಗ ಅವರನ್ನು ಕೂರಿಸಿಕೊಂಡು ಅವ್ರ ಹತ್ರ ಮಾತನಾಡುವಂತಹ ಆ ಒಂದು ಸಮಯ ಇದೆಯಲ್ಲ, ಅದನ್ನು ನೋಡಿದಾಗ ಪೇಷಂಟ್ಗಳಿಗೆ ವೈದ್ಯರ ಜೊತೆಗೆ ಹೇಗೆ ನಾವು ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಬಹುದು, ನಮ್ಮಲ್ಲಿ ಯಾವುದೇ ರೀತಿಯಿಂದ ಹೆದರಿಕೆ ಅಂತ ರೀತಿಯಲ್ಲಿ ಅವ್ರ ಜೊತೆ ಮಾತಾಡ್ತಿದ್ರು, ಅದೇ ರೀತಿ ಅವರು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಸೊ ಹಾಗಾಗಿ ಮೇಡಮ್ ಇಲ್ಲಿಂದ ಕಳಿಸ್ಕೊಡೋದಂದ್ರೆ ತುಂಬಾನೇ ಬೇಜಾರು. ಯಾಕಂದ್ರೆ ಮೇಡಮ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ನಮ್ಮಗಳ ಜೊತೆಯಲ್ಲೇ. ಯಾಕಂದ್ರೆ ತುಂಬಾನೇ ಟೈಮ್ ಪಾಸ್ ಮಾಡ್ತಿದ್ರು. ಬಂದಾಗ ನಮ್ಮ ಜೊತೆ ಎಲ್ಲೇ ಇರಲಿ ಮೇಡಮ್ ಅಲ್ಲಿ ಇದ್ದು ಮಾತಾಡ್ಕೊಂಡು ಹೋಗ್ತಿದ್ರು. ಹಾಗಾಗಿ ಮೇಡಮ್ ಜೊತೆಗಿರುವಂತಹ ಬಾಂಧವ್ಯನ ನಮ್ಗೆ ತುಂಬಾನೇ ಬೇಜಾರಾಗ್ತದೆ. ಆದ್ರೂ ಕೂಡ ಏನ್ ಮಾಡೋದು ಬೀಳ್ಕೊಡೆ ಅಂದ್ರೆ ಒಂದ್ ಕಡೆ ಟ್ರಾನ್ಸ್ಫರ್ ಆದಾಗ ಅವರಿಗೆ ನಾವು ಕಳಿಸ್ಕೊಡ್ಬೇಕಾದಂತಹ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಮೇಡಮ್ಗೆ ನಮ್ಮೆಲ್ಲರ ಪರವಾಗಿ ಅಂದ್ರೆ ಇಡೀ ಹಾಸ್ಪಿಟಲ್ ಪರವಾಗಿ ಮೇಡಮ್ಗೆ ನಮ್ಮೆಲ್ಲರ ಒಂದು ಪ್ರೀತಿಪೂರ್ವಕವಾದಂತಹ ಒಂದು ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಮೇಡಮ್ ಹೋದ ಕಡೆನೂ ಕೂಡ ಅಲ್ಲಿ ಅವರು ಉತ್ತಮವಾದಂತಹ ಇಲ್ಲಿ ಹೇಗೆ ಸೇವೆಯನ್ನು ಕೊಟ್ಟರು ಅದೇ ರೀತಿಯ ಸೇವೆನ ಅಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಮತ್ತು ಅವರ ಫ್ಯಾಮಿಲಿ ಜೊತೆಗೆ ಹೆಚ್ಚಾಗಿ ಮೇಡಮ್ ಅವ್ರ ಫ್ಯಾಮಿಲಿ ಜೊತೆ ಇರ್ತಾರೆ ಎನ್ನುವಂತಹ ಖುಷಿ ಯಾವಾಗಲೂ ಹೇಳ್ತಿದ್ರು. ಸೊ ಹಾಗಾಗಿ ಮೇಡಮ್ ಖುಷಿಯಾಗಿ ಇದ್ದಾರೆ. ಆದ್ರೆ ಅವರ ಇಲ್ಲಿ ಇರ್ಲಿಕ್ಕೆ ಇನ್ನೂ ಚೆನ್ನಾಗಿತ್ತು ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಹಾಗೆಯೇ ಶ್ವೇತಾ ಮೇಡಮ್ ಕೂಡ ಅವರು ಕೂಡ ಅಷ್ಟೇ ಅವ್ರು ನಮ್ಮ ಜೊತೆ ಅಷ್ಟು ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ಜೊತೆ ಅಷ್ಟೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರು ಕೂಡ ಎಲ್ಲಿಯೇ ನೋಡಿದ್ರು ನಗಾಡ್ತಾ ಅಟ್ಲೀಸ್ಟ್ ಮಾತಾಡಕ್ಕಾದ್ರೂ ನಗಾಡ್ತಾ ನಾವು ಎಲ್ಲರನ್ನ ಒಂದು ಸ್ಮೈಲ್ ಅಲ್ಲಿ ಎಲ್ಲರನ್ನ ರಿಸೀವ್ ಮಾಡ್ಕೊಳ್ತಾ ಇದ್ರು. ಅವರ ಒಂದು ನೇಚರ್ ಎಲ್ಲರಿಗೂ ಬರೋದಿಲ್ಲ. ಸೊ ಆ ಒಂದು ನಗು ಮುಖ ಹಾಗೆಯೇ ಕೊನೆವರೆಗೂ ಅವರು ಈಗ ಅವ್ರ ಫ್ಯಾಮಿಲಿ ಜೊತೆ ಇರ್ಲಿಕ್ಕೆ ಅವ್ರಿಗೂ ಅಷ್ಟೇ ಫ್ಯಾಮಿಲಿ ಹತ್ರ ಹೋಗ್ಬೇಕು ಅನ್ನೋದಂತ ಎಲ್ಲರಿಗೂ ಇರ್ತದೆ. ಸೊ ಹಾಗಾಗಿ ಅವರು ಹೊರಟಿದ್ದಾರೆ. ಅವರು ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಅವರು ಹಾಗೆಯೇ ಮತ್ತೆ ನಮ್ಮ ಕೃಷ್ಣಮೂರ್ತಿ ಸರ್ ಎಲ್ಲರಿಗೂ ಹೇಳಿದಾಗೆ ಎಲ್ಲರಿಗೂ ಚಿರಪರಿಚಿತರ. ನಮ್ಮ ಹೇಗೆ ಪ್ರತಿಯೊಬ್ಬರಿಗೂ ಅವ್ರು ಪರಿಚಯ ಇದ್ದಾರೆ ಹಾಗೆ ಇಡೀ ಪಬ್ಲಿಕ್ ನಲ್ಲಿ ಇಡೀ ಅನಾಥದಲ್ಲಿ ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ಕೃಷ್ಣಮೂರ್ತಿ ಡಾಕ್ಟರ್ ನಮ್ಮ ಕಣ್ಣಿನ ಡಾಕ್ಟರ್ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲರೂ ರಿಫ್ರಾಕ್ಷನಿಸ್ಟ್ ಅಂತ ಯಾರು ಅವರನ್ನ ಐಡೆಂಟಿಫೈ ಮಾಡಲ್ಲ, ಅವರನ್ನ ಕಣ್ಣಿನ ಡಾಕ್ಟರ್ ಅಂತಾನೆ ಹೇಳೋದು. ಹಾಗೆ ಒಂದು ಎಲ್ಲರ ಮುಂದೆಲ್ಲ ಒಂದು ಚಿರಪರಿಚಿತರಾಗಿರುವಂತಹವರು. ಹಾಗೆ ಇಡೀ ಹಾಸ್ಪಿಟಲ್ ಏನಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಮುಂದಾಳತ್ವನ ವಹಿಸ್ಬಿಟ್ಟು ಅದಕ್ಕೆ ಬೇಕಾದಂತಹ ಎಲ್ಲವನ್ನು ಹೊಂದಿಸ್ತಿದ್ದಾರೆ. ಇವತ್ತು ಕೂಡ ಅಷ್ಟೇ ಬೀಳ್ಕೊಡುಗೆ ಸಮಾರಂಭಕ್ಕೆ ಅವರೇ ಇಷ್ಟನ್ನ ರೆಡಿ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ನಾನು ಹೊರಡ್ತಾ ಇದ್ರು ಕೂಡ ನನ್ನ ಕೊನೆ ಒಂದು ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿ ನಡೆಸಬೇಕು ಅನ್ನುವಂತಹ ಒಂದು ಮೆಂಟಾಲಿಟಿಯನ್ನ ಎಲ್ಲರಲ್ಲೂ ಬರೋದಿಲ್ಲ. ಆ ಮೆಂಟಾಲಿಟಿ ಇರೋರು ಹಾಗೆ ಎಲ್ಲ ಜೊತೆ ಹೊಂದ್ಕೊಂಡು ಹೋಗುವಂತಹ ಕೃಷ್ಣಮೂರ್ತಿ ಸರ್ ಅವರು ಕಳಿಸ್ಕೊಡೋದು ಕೂಡ ನಮ್ಗೇನೆ ತುಂಬಾ ಬೇಜಾರಾಗ್ತದೆ. ಹಾಗೆ ಮಂಜುಳಾ ಅವರು ABRKಗೆ ಫೋಟೋಸ್ ತೆಗಿಲಿಕ್ಕೆ ನಾವು ಮರ್ತ್ಬಿಟ್ರೆ ಪಾಪ ಬಂದ್ಬಿಟ್ಟು ಬ್ಯಾಂಡೇಜ್ ಹಾಕಿದ್ರು ನಿಧಾನ ತೆಗೆದ್ಬಿಟ್ಟು ಫೋಟೋ ತೆಗೆದು ಅದನ್ನ ABRKಗೆ ಅಪ್ಲೋಡ್ ಮಾಡ್ತಾ ಇದ್ರು. ಪ್ರತಿ ಒಂದು ವಿಷಯದಲ್ಲೂ ಎಷ್ಟೋ ಸತಿ ನಾವು ಅವ್ರನ್ನ ಕರೀಲಿಕ್ಕೆ ಮರ್ತರು ಕೂಡ ಮತ್ತೆ ಬಂದು ಅದನ್ನ ಫೋಟೋಸ್ ತೆಗೆದು ಅಪ್ಲೋಡ್ ಮಾಡ್ಕೊಂಡು ಸರ್ ಹೇಳಿದಾಗೆ ನಮ್ಮೆಲ್ಲರಿಗೂ ಎಷ್ಟೋ ಸರಿ ತುಂಬಾ ಅವಶ್ಯಕತೆ ಇರುತ್ತೆ. ಅವಾಗ ಇನ್ನೂ ಸ್ಯಾಲರಿ ಆಗಿರಲ್ಲ, ಬೇರೆ ಕೈಯಲ್ಲಿ ₹1 ದುಡ್ಡು ಇಲ್ಲದ ಸಂದರ್ಭದಲ್ಲಿ ಕೂಡ ABRK ಅಮೌಂಟ್ ಅನ್ನ ಹಾಕಿಸುವಂತಹ ಕೆಲಸವನ್ನ ಎಲ್ಲರಿಗೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅವ್ರು ಇನ್ನು ಹೋದಲ್ಲೂ ಕೂಡ ಈ ಪ್ರೀತಿಯನ್ನು ಎಲ್ಲ ಕಡೆ ಉಳಿಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನಾಗರಾಜ್ ಅಂತ ಯಾವತ್ತೂ ನಾಗಣ್ಣ ಅಂತಾನೆ ಕರೆದು ಪ್ರತಿಯೊಬ್ಬರ ನಾಗಣ್ಣ ವೀರ್ ಸರ್ ಕರೆಯೋಗೆ ನಾಗಪ್ಪ ಎಲ್ಲ ಹೆಸರಿನಲ್ಲಿ ಎಲ್ಲರಿಗೂ ತುಂಬಾನೇ ಕ್ಲೋಸ್ ಆಗಿರುವರು. OT ಇದೆ ಅಂತ ನಾವು ಏನು ಹೇಳೋದು ಬೇಡ. OTಯಲ್ಲಿ ಪ್ರತಿ ಒಂದು ಎಕ್ಸ್ಪೈರಿ ಡೇಟ್ ಇಂದ ಇರ್ಬೋದು, ಒಂದು ಆಟೋಗ್ರಾಫ್ ಮಾಡೋದ್ರಿಂದ ಇರ್ಬೋದು, ಪ್ರತಿಯೊಂದು CM ಎಲ್ಲದನ್ನು ಎಲ್ಲಿ ಕೂಡ ಒಂದು ಚ್ಯುತಿ ಬರಲಾಗಿ ತಮ್ಮ ಕರ್ತವ್ಯನ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಹೊರಗಡೆ ಹಾಸ್ಪಿಟಲ್ ಸುತ್ತಮುತ್ತ ಏನೇ ಒಂದು ಪ್ರಾಬ್ಲಮ್ ಆಗೋಣ ಈ ತರ ಸರ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಸಾಕು, ಆಯ್ತು ಸಿಸ್ಟರ್ ನೋಡ್ಕೊಂಡು ಮಾಡ್ತೀವಿ. ಪ್ರತಿಯೊಂದಕ್ಕೆ ಯಾವತ್ತು ಯಾವ ವಿಷಯವನ್ನು ನಾವು ಹೇಳಿದ್ರು ಕೂಡ ಇಲ್ಲ ಅಂತ ಅವರ ಬಾಯಿಂದ ಯಾವತ್ತೂ ಬಂದಿಲ್ಲ. ಅಂತ ಒಂದು ಮನೋಭಾವ, ಅಂತ ಒಂದು ಸೇವಾ ಮನೋಭಾವ ಇಟ್ಕೊಂಡಿರೋರು ಸಿಗೋದು ಅಪರೂಪ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ 24 ಗಂಟೆ ಹಾಸ್ಪಿಟಲ್ ಪಕ್ಕನೇ ಇರ್ತಾರೆ. ಏನೇ ಕರೆದು ತಕ್ಷಣ ಓಡಿ ಬಂದ್ಬಿಟ್ಟು ನಮಗೆ ಎಲ್ಲರ ಜೊತೆನೂ ಒಡನಾಡಿಕೊಂಡಿರುವಂತಹ ನಾಗಣ್ಣ ಕೂಡ ಬೀಳ್ಕೊಡೆ ಸಮಾರಂಭ. ಬೀಳ್ಕೊಡುಗೆ ಅಂದ್ರೆ ಒಂದು ಹೂಗುಚ್ಛವನ್ನ ಕೊಟ್ಟು ಅವರಿಗೆ ಒಂದು ಶಾಲ್ ಹೊಸಿ ಒಂದು ಮೊಮೆಂಟೋ ಕೊಟ್ಟು ಒಂದು ಫಲತಾಂಬೂಲ ಕೊಟ್ಟು ಕಳಿಸೋದಷ್ಟೇ ಅಲ್ಲ, ಆದ್ರೂ ಕೂಡ ಅವರು ಬೇರೆ ಕಡೆ ಹೋದ್ರು ಕೂಡ ಆ ಹಣ್ಣಿನಲ್ಲಿರುವಂತಹ ಸಿಹಿ ಅಂತೆ ಆ ಶಾಲ್ ಹೊಚ್ಚಿದಾಗ ಹೇಗೆ ಬೆಚ್ಚಗೆ ಇರ್ತಾರೆ ಆ ರೀತಿ ಬೆಚ್ಚಗೆ ಇಟ್ಕೊಂಡು ಅವರ ಜೀವನ ಪೂರ್ತಿ ಸಂತೋಷಪೂರ್ವವಾಗಿ ಕಳೀಲಿ ಅಂತ ಹೇಳ್ಕೊಳ್ತಾ ನನಗೆ ಮಾತಾಡಲು ಅವಕಾಶ ಕೊಡ್ತಮ್ಮಲ್ಲ ಸತೀಶ್ ಹೊಸದಾಗಿ ನಮ್ಮಲ್ಲಿ ಬಂದಿರುವಂತಹ ಆರೋಗ್ಯ ವಿಕಸಿತ ಅವರಿಗೆ ಎಲ್ಲ ತರಹದ ಸ್ವಾಗತವನ್ನ ನಮ್ಮ ಒಂದು ಸಂಸ್ಥೆಗೆ ಸರ್
ಶ್ರೀನಿವಾಸ್ ಅದು ಇಲ್ಲ ಅದು ಬೇರೆ ಯಾರಾದರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕಾದ್ರೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಬಂದು ಮಾತಾಡ್ತೀನಿ, ಹೇಳೋದು ಸ್ವಲ್ಪ ಕ್ಷಮಿಸ್ಬಿಡಿ. ಮಂಜುಳವ್ರ ಫಸ್ಟಿಂದ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಮಂಜುಳವರು ನಾವು ಒಂದು 4 ವರ್ಷ ಡಿಫ್ರೆನ್ಸ್ ಅಲ್ಲಿ ಬಂದಿದ್ದೆ ಅಷ್ಟೇ. ಭಾಳ ಸೀನಿಯರ್ ಅವರು, ಭಾಳ ಚೆನ್ನಾಗಿ ಒಳ್ಳೆ ಒಡನಾಟ ಇದೆ. ಆಮೇಲೆ ಒಳ್ಳೆ ವರ್ಕರು, ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮಂಜುಳ ನಿಮ್ಮದು ವೃತ್ತಿ ಜೀವನ ಚೆನ್ನಾಗಿ ಮುಂದುವರಲಿ, ಇದೇ ಥರ ಮುಂದುವರಲಿ ಅಂತ ಹೇಳ್ತಾ ನಿಮಗೆ ಮೇಡಮ್ ಅಷ್ಟೇ. ಅವರೊಂದು ಎಲ್ಲರೂ ಇವ್ರು ಹೇಳಿದಂಗೆ ನಗಾಡೋದು ಪಾಪ ಎಲ್ಲ ನೋಡಿದ್ರು ನಗಾಡ್ತಾರೆ. ಮಾತಾಡ್ಸಿಲ್ಲ ಅಂದ್ರೆ ಒಂದು ಸ್ಮೈಲ್ ಕೊಡ್ತಾರೆ, ಅದಕ್ಕೆ ಖುಷಿ ಆಗುತ್ತೆ. ಅವರು ನಾವು ಜಾಸ್ತಿ ಏನು ಮಾತಾಡಿಲ್ಲ, ಬಟ್ ಅವ್ರ ತಂದೆ ಕೋವಿಡ್ ಟೆಸ್ಟಲ್ಲಿ ಬಂದಾಗ ಒಂದು ಸ್ವಲ್ಪ ಮಾತಾಡಿದ್ವಿ. ಚೆನ್ನಾಗಿರಲಿ. ಮೇಡಮ್ ನಮ್ಮೂರವರು ಚಿರಂಜೀವಿ ಮೇಡಮ್, ನಾವು ಒಂದೇ ಊರಿಗೆ ಅವ್ರ ತಂದೆಯವರು ಮೂಲತಃ ನಮ್ಮೂರವರು. ಈಗ ಅವರು ನಮ್ಮ ಹತ್ರ ಸ್ವಲ್ಪ ಚೆನ್ನಾಗಿ ಒಡನಾಟ ಇತ್ತು. ಈಗ ಅವರು ಹೋಗ್ತಿರೋದು ನಮ್ಗೆ ಒಂಚೂರು ಬೇಜಾರಿದೆ. ನಮ್ಮೂರವರು ಅವ್ರು ಹೋಗ್ಬಿಟ್ರಲ್ಲ ಕಾಮಿಡಿಯಾಗಿ. ಚೆನ್ನಾಗಿರಲಿ. ಇದು KMT ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತಿದೆ, ಎಲ್ಲರೂ ಚಿನ್ನಾರಲ್ಲ ಅಂತಾರೆ. ಜಾಸ್ತಿ ಹೆಸರು ಕರೆಯಲ್ಲ ಲೇಡೀಸ್ಗೆ. ಮರ್ಲೇಬೇಕು, ಯಾಕಂದ್ರೆ ಜಾಬ್ ಪಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಮನೆ ಮಾಡ್ಕೊಡೋದ್ರೆ ಒಂದು ಸಾಲ ಮಾಡ್ಬೇಕಂತೆ. ನೀನು ನಮಗೆ ಸಾಲ ಕೊಟ್ಟೋಗ್ಬಿಡು, ನಾವು ಹಾಗಾಗಿ ಅವ್ರ ವೃತ್ತಿ ಜನ ಚೆನ್ನಾಗಿರುತ್ತೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಸರ್ ನಾನು ಬಿಡಿ ಬಾಂಡಿಂಗ್ ನಾಗದ ನಮ್ದು ಸರ್ದು ಎಲ್ಲ ಚೆನ್ನಾಗಿ ನಡೆಯುತ್ತೆ. ದೂರ ಏನು ಹೋಗಿಲ್ಲ, ಬ್ಯಾಕ್ ಮಾಡಿದ್ರೆ ಅಲ್ಲೇ ಹಂಗೆ ಬರ್ತಾರೆ. ವೃತ್ತಿಗೊಬ್ಬ ಬ್ಯಾಕ್ ಮಾಡಿದ್ರೆ ಅಲ್ಲೇ ಬರ್ತಾರೆ. ನಾನು ನಿಮ್ಮ ಜೀವನ ವೃತ್ತಿ ಜನ ಚೆನ್ನಾಗಿದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನೋ ತಪ್ಪು ನಮಗೀಗ ನಮ್ಮಿಂದ ಬಿಟ್ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಬಹಳ ಆತ್ಮೀಯವಾದಂತಹ ಬೀಳ್ಕೊಡುಗೆ ಸಮಾರಂಭ ಶ್ರೀನಿವಾಸ್ ಯಾರು ಮೊದಲಿಗೆ ಡಾಕ್ಟರ್ ಶ್ವೇತಾ ಮೇಡಮ್ ಬರಬೇಕು. ಶ್ವೇತಾ ಮೇಡಮ್ನ ಸಭೆಗೆ ಪರಿಚಯಿಸಬೇಕು ಅಂದರೆ ಶ್ರೀಮತಿ ಅನಿತಾ ಅವರಿಗೆ ನರಸಿಂಹರಾಜಪುರ ತಾಲೂಕು ಮುತ್ತಿನಕೊಪ್ಪ ಗ್ರಾಮದ ಗುರುಜಿ ಎಂಬ ಚಿಕ್ಕಹಳ್ಳಿಯಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣವು ಮುತ್ತಿನಕೊಪ್ಪದ ಸರ್ಕಾರಿ ಶಾಲೆಯಲ್ಲಿ ಆರಂಭವಾಯಿತು. ಓದಿನಲ್ಲಿ ಮುಂಚೂಣಿಯಲ್ಲಿ ಇವರು ನವೋದಯ ಶಾಲೆ ಬಾಳೆಹೊನ್ನೂರಿಗೆ ಆಯ್ಕೆಯಾದರು. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬಾಳೆಹೊನ್ನೂರಿನ ನವೋದಯ ಶಾಲೆಯಲ್ಲಿ ಓದಿದ ಇವರು SSLCಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದು ಉತ್ತೀರ್ಣರಾದರು. ಮುಂದಿನ ಇವರ ಪದವಿ ಪೂರ್ವ ಶಿಕ್ಷಣವು ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ MBSನಲ್ಲಿ ನಡೆಯಿತು. PUCಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದ ಇವರು ಉಡುಪಿಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು SDM ನಲ್ಲಿ BAMS ಪದವಿಯನ್ನು ಪಡೆದರು. ದಿನಾಂಕ 24/9/2018ರಿಂದ RBSK ಯೋಜನೆಯಡಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದ ಇವರು ಒಟ್ಟು 6 ವರ್ಷ 10 ತಿಂಗಳು ಸದರಿ ವಿಭಾಗದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು 2022 ಡಿಸೆಂಬರ್ 8ರಂದು ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ಶ್ರೀ ಕರಣ್ ಇವರೊಂದಿಗೆ ವಿವಾಹವಾಗಿರುತ್ತಾರೆ. ದಿನಾಂಕ 30/6/2025ರಂದು ಅವರ ವೈಯಕ್ತಿಕ ಕಾರಣಗಳಿಂದ ಸದರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರುತ್ತಾರೆ. ಮೃದು ಸ್ವಭಾವ, ಸ್ನೇಹಪರತೆ, ಎಲ್ಲರೊಂದಿಗೆ ಬೆರೆಯುವ ಮನೋಭಾವನೆ ಮತ್ತು ವೃತ್ತಿ ನಿಷ್ಠೆಯಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದ ಇವರ ಮುಂದಿನ ವೃತ್ತಿ ಜೀವನವು ಆನಂದಮಯವಾಗಿರಲಿ ಎಂಬುದಾಗಿ ಎಲ್ಲರ ಪರವಾಗಿ ಭಗವಂತನ
ನಾನು ನೋಡ್ತೀನಿ ಏನಿದೆ ಫೋಟೋ ತೆಗಿ. ನೆಕ್ಸ್ಟ್ ಪ್ರಶ್ನೆ ಮಾಡ್ತೀನಿ. ಇವನ್ನ ಪರಿಚಯ ಮಾಡೋದಂದ್ರೆ ಶ್ರೀಮತಿ ಜೀನು ಅವರಿಗೆ. ಎಲ್ಲರಿಗೂ ನಮಸ್ಕಾರ. ನಾನು ಪರಿಚಯಿಸುತ್ತಿರುವ ವ್ಯಕ್ತಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಚೌಳಹಿರಿಯೂರು ಗ್ರಾಮದಲ್ಲಿ ಜನಿಸಿದ ಇವರು ತಂದೆ ಬಿ ಮುನಿಯಪ್ಪ, ತಾಯಿ ಶಾರದಮ್ಮ ದಂಪತಿಗಳ ಮಗನಾಗಿ 9/12/1984ರಲ್ಲಿ ಜನಿಸಿದ ಇವರು ಚೌಳಹಿರಿಯೂರು ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ನಂತರ 2003ರಲ್ಲಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ತರಬೇತಿ ಮುಗಿಸಿ ತದನಂತರ ಬೆಂಗಳೂರಿನ ಮಹಾವೀರ ಐ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಇವರು 29/3/2008ರಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನರಸಿಂಹರಾಜಪುರಕ್ಕೆ ನೇತ್ರಾಧಿಕಾರಿಯಾಗಿ ಸರ್ಕಾರಿ ಸೇವೆ ಸೇರಿರುತ್ತಾರೆ. ಇವರಿಗೆ ಶೋಭಾ ಎಂಬ ಧರ್ಮಪತ್ನಿ, ಪುತ್ರಿಯರಾದ ದೇವಿಕಾ ಸಿಎಂ ಹಾಗೂ ಪ್ರೇರಣಾ ಸಿಕೆ ಮತ್ತು ಮಗ ವಿಖ್ಯಾತ್ ಸಿಕೆ ಇದ್ದು ಸುಖಿ ಕುಟುಂಬ ನಡೆಸುತ್ತಿದ್ದಾರೆ. ಹಾಗೂ ಇವರು 2009ರಲ್ಲಿ ನರಪುರದ ಪ್ರತಿಷ್ಠಿತ ಸಂಸ್ಥೆಯಾದ JCI ಸಂಸ್ಥೆಯ ಸದಸ್ಯರಾಗಿರುತ್ತಾರೆ. ತದನಂತರ 2016ರಲ್ಲಿ JCI ಸಂಸ್ಥೆಯ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹಾಗೂ 2017ರಲ್ಲಿ JCI ಸಂಸ್ಥೆಯ ವಲಯ ಸಂಯೋಜಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ತದನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲು ತಾಲೂಕು ಸರ್ಕಾರಿ NPS ನೌಕರರ ಸಂಘವನ್ನು ಕಟ್ಟಿ 2016ರಲ್ಲಿ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ ಇವರು 2013ರಲ್ಲಿ ಲಯನ್ಸ್ ಕ್ಲಬ್ ಸದಸ್ಯರಾಗಿ ಸೇರಿಕೊಂಡು ನಂತರ 2020ನೇ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ತದನಂತರ 2019ರಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಆರೋಗ್ಯ ಇಲಾಖೆಯ ನಿರ್ದೇಶಕರಾಗಿ ಆಯ್ಕೆಯಾಗಿ 2022ರಲ್ಲಿ ತಾಲೂಕು ನೌಕರರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಮತ್ತು 2024ನೇ ಸಾಲಿನಲ್ಲಿ ನಡೆದ ತಾಲೂಕು ಸರ್ಕಾರಿ ನೌಕರರ ಸಂಘದ ಆರೋಗ್ಯ ಇಲಾಖೆಯ ನಿರ್ದೇಶಕರಾಗಿ ಮರು ಆಯ್ಕೆಯಾಗಿರುತ್ತಾರೆ. ಮತ್ತು ಇವರು 2025ನೇ ಸಾಲಿನ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನರಪುರದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹಾಗೂ ಇವರನ್ನು ಗುರುತಿಸಿ JCI ಸಂಸ್ಥೆ 2023ರಲ್ಲಿ ಸನ್ಮಾನಿಸಲಾಯಿತು. ಹಾಗೆಯೇ ಇವರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನರಸಿಂಹರಾಜಪುರದಲ್ಲಿ ಕಳೆದ 18 ವರ್ಷಗಳಿಂದ ಸರ್ಕಾರಿ ಸೇವೆಯನ್ನು ಮಾಡುತ್ತಾ ಇದ್ದು, ಇವರಿಗೆ ಈ ವರ್ಷ ಆರೋಗ್ಯ ಇಲಾಖೆಯ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಡೂರು ತಾಲೂಕಿಗೆ ವರ್ಗಾವಣೆ ಆಗಿರುತ್ತಾರೆ. ಇವರೇ ಇವತ್ತಿನ ಸನ್ಮಾನಿತರು HM ಕೃಷ್ಣಮೂರ್ತಿ ನೇತ್ರಾಧಿಕಾರಿಗಳು. ಇವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಸನ್ಮಾನ ಸ್ವೀಕರಿಸಬೇಕಾಗುತ್ತೆ. ಮಂಜುಳಾರ ಪರಿಸ್ಥಿತಿ ಅಂದರೆ ಶ್ರೀಮತಿ ನಾಗೇಶ್. ಹೇಳ್ತೀಯಾ? ಇವರು ಶ್ರೀಯುತ ಕೃಷ್ಣನಾಯಕ್ ಶ್ರೀಮತಿ ಶಾರದಾ ದಂಪತಿಗಳ ಪುತ್ರಿಯಾಗಿ ನರಸಿಂಹರಾಜಪುರದ ಮಾಡೂರು ದಿನೇ ಎಂಬ ಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರಿಗೆ ಸುಬ್ರಹ್ಮಣ್ಯ ಎಂಬ ಮುದ್ದಿನ ಅಣ್ಣನನ್ನು ಹೊಂದಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಡೂರು ದಿನೆಯಲ್ಲಿ ಮುಗಿಸಿದ್ದು, ನಂತರ 5ರಿಂದ 10ನೇ ತರಗತಿಯನ್ನು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಬೀಕನಹಳ್ಳಿ ಚಿಕ್ಕಮಗಳೂರಲ್ಲಿ ಮುಗಿಸಿರುತ್ತಾರೆ. PUCಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ನರಸಿಂಹರಾಜಪುರದಲ್ಲಿ ಮುಗಿಸಿದ್ದು, ಹಾಗೆಯೇ BA ಮತ್ತು MA
ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ 11 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಜೂನ್ 2023ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸುಂದರ ಜೀವನವನ್ನು ಸಾಗಿಸುತ್ತಾರೆ. ವರ್ಗಾವಣೆ ನಂತರ ಪ್ರಸ್ತುತ ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಆರೋಗ್ಯ ಭಾರತ್ ಕರ್ನಾಟಕದಡಿಯಲ್ಲಿ ಆರೋಗ್ಯ ಮಿತ್ರರಾಗಿ ಸೇವೆ ಸಲ್ಲಿಸುತ್ತಾರೆ. ಆರೋಗ್ಯ ಮಿತ್ರ ಅನ್ನುವ ಬದಲು ಲಕ್ಷ್ಮೀ ಮಿತ್ರ ಅಂತ ಹೇಳುವುದರಲ್ಲಿ ತಪ್ಪಿಲ್ಲ. ಯಾವಾಗಲೂ ಪೇಷಂಟ್ ಹತ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಫೋಟೋ ಬೇಕು. ಅವ್ರು ಅನ್ ಪೇಷಂಟ್ ಇದ್ದಾರೆ, ಇನ್ ಪೇಷಂಟ್ ಇದ್ದಾರೆ ಅಂತ ಹೇಳಿ ನಮ್ಮ ಆಸ್ಪತ್ರೆಗೆ ತುಂಬಾ ಹೆಚ್ಚಿನ ಹಣವನ್ನು ಬರಲು ತುಂಬಾ ಶ್ರಮಿಸಿದ್ದಾರೆ. ಇದರಲ್ಲಿ ನಮ್ಮ ಸ್ವಾರ್ಥನೂ ಸಹ ಇದೆ. ಯಾಕಂದ್ರೆ ಹಣ ಬರುತ್ತೆ ಅಂದ್ರೆ ನಮಗೂ ಸೇರುತ್ತೆ ಶೇರು ಅಂತ ಹೇಳಿ ನಾವು ಕಷ್ಟದಲ್ಲಿದ್ದಾಗ ಅಥವಾ ಸ್ಯಾಲ್ರಿ ಆಗದಿದ್ದಾಗ ಎಷ್ಟೋ ಜನಕ್ಕೆ ಇವ್ರದ್ದು ABRK ದುಡ್ಡು ಕೊಟ್ಟು ನಮ್ಗೆ ಕಷ್ಟ ಕಾಲದಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇವರ ಮುಂದಿನ ವೃತ್ತಿ ಜೀವನ ಚೆನ್ನಾಗಿರ್ಲಿ, ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ಒಂದ್ಸರಿ ಪ್ರಾರ್ಥಿಸೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾಗರಾಜನ ಪರಿಚಯ ಮಾಡಬೇಕು ಅಂತೇಳಿ ಶ್ರೀ ಮದನ್ ಅವರಿಗೆ. ನಮಸ್ಕಾರ. ಶ್ರೀಯುತ ನಾಗರಾಜ್ ಕೆ ಇವರು ಶ್ರೀಮತಿ ರಾಧಮ್ಮ ಹಾಗೂ ಕನ್ನೇಗೌಡ ದಂಪತಿಯ ಎರಡನೇ ಪುತ್ರನಾಗಿ 8ನೇ ಮೈಲಿಕಲ್ಲು ಹಳೆಯಲ್ಲಿ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ಧರ್ಮಪತ್ನಿ ಮಮತಾ ಹಾಗೂ ಸಂಜನಾ ಎಂಬ ಒಬ್ಬಳು ಮಗಳಿದ್ದು, ಇವರು ಸುಮಾರು 21/2/2004ರಿಂದ 10/7/2025 ತನಕ ಸುಮಾರು 21 ವರ್ಷಗಳ ಸೇವೆಯನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ನರಾಪುರದಲ್ಲಿ ಸಲ್ಲಿಸಿರುತ್ತಾರೆ. ಇವರು ಎಲ್ಲ ಸಿಬ್ಬಂದಿಗಳಿಗೂ ಪ್ರಿಯರಾಗಿದ್ದು ಸದಾ ನಗುಮುಖದ ಸರದಾರ ಎಂಬ ಬಿರುದನ್ನು ಪಡೆದಿದ್ದು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಹಗಲು ರಾತ್ರಿ ಸೇವೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಶ್ರೀರತಿ ಮೇಡಮ್ ಅವರಿಗೆ ಅರೇಂಜ್ಮೆಂಟ್ ಮಾಡಿದ್ದೆ ನಾವು. ಆದರೆ ಅವರ ಸೆಕ್ಷನ್ ಅಲ್ಲೇ ಕೆಲಸ ಮಾಡುವಂತ ಈ ಕೃಷ್ಣಮೂರ್ತಿ ಅವರು ಅವ್ರ ಕಡೆ ಸ್ವೀಕರಿಸಬೇಕು. ಶ್ರೀರಂಜಿ ಮೇಡಮ್ ಕುಟುಂಬದವರು ದಯವಿಟ್ಟು ಬನ್ನಿ ಸರ್, ಬನ್ನಿ ಸರ್, ಕುಟುಂಬದವರು ಎಲ್ಲರೂ ಬನ್ನಿ ಕುಟುಂಬ
ಕ್ರಾಸ್ ಆಗಿದೆ. ನಿಮ್ಗೆ ಕಟ್ ಮಾಡೀನಿ. ಇಲ್ಲಿ ತನಕ ನಮ್ಮಲ್ಲಿ ಸ್ವೀಕರಿಸುವವರಿಗೆ ಸನ್ಮಾನ ಮಾಡ್ತಾರೆ. ಈಗ ಸನ್ಮಾನಿತರು ಎಲ್ಲರಿಗೂ ನಮಸ್ಕಾರ. ಈ ದಿನ ತಾಲೂಕು ಆರೋಗ್ಯಾಧಿಕಾರಿ ತಾಲೂಕು ಸಾರ್ವಜನಿಕ ನರಸಿಂಹರಾಜಪುರದ ಒಂದು ಸಾರ್ವಜನಿಕ ವರ್ಗಾವಣೆಯ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ನಸೀಂ ಸರ್ ಅವರೇ ಹಾಗೂ ಶ್ರೀರಂಜನ್ ಮೇಡಮ್ ಅವರೇ ಹಾಗೂ ವೇದಿಕೆ ಮಂಡಳಿಯ ಸನ್ಮಾನಿತರು ಹಾಗೂ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಮತ್ತು ಸಿಬ್ಬಂದಿ ವರ್ಗಾವಣೆ ಮತ್ತು ನಿವೃತ್ತಿನಲ್ಲಿ ಈಗಾಗಲೇ ನಮ್ಮ ಡಾಕ್ಟರ್ ಸರ್ ಹೇಳಿದಾಗೆ ವರ್ಗಾವಣೆ ಮತ್ತು ನಿವೃತ್ತಿ ಅನ್ನೋದು ಸಾಧಾರಣ ಸರ್ಕಾರಿ ಸೇವೆ ಸೇರಿದಾಗ ಅನಿವಾರ್ಯಗಳು. ನಾನು ಕೂಡ ಕಳೆದ 18 ವರ್ಷಗಳಿಂದ ಕರ್ನಾಟಕದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ನಾನು ಸೇವೆ ಮಾಡೋದು ಜೊತೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ 2008ಕ್ಕೆ ಬಂದಾಗ ಇಲ್ಲಿಗೆ ನನಗೆ ಸಿಕ್ಕಿದ್ದು ಮೊದಲಿಗೆ ಒಳ್ಳೆ ಸ್ನೇಹಿತರು. ಯಾಕೆಂದರೆ 2008ರಿಂದ ಹೇಳಬೇಕು, 2 ನಿಮಿಷದಲ್ಲಿ ಮುಗಿತು. 2008ರಲ್ಲಿ ಉತ್ತಮ ಸ್ನೇಹಿತರನ್ನ ಪ್ರಭಾಕರ್ ಸರ್, ಬಿನ್ನು, ನಮ್ಮ ಬೇಬಣ್ಣ, ಮತ್ತು ಮಂಜು, ವರ್ಗೀಸ್ ಅವರು. ಬಟ್ ಅವರ ಟೀಮ್ ಇದೆಲ್ಲ ಈ ಸಂದರ್ಭದಲ್ಲಿ ತುಂಬ ನಾವು ಸಣ್ಣವರಾಗಿ 23-24 ವರ್ಷ ಇತ್ತು. ತುಂಬ ನನ್ನನ್ನು ಪೋಷಣೆ ಮಾಡಿದಂಥವ್ರು. ಯಾಕೆಂದರೆ ಬರೀ ವಿದ್ಯೆ ಹೇಳ್ಕೊಟ್ಟವ್ರು ಗುರುವಲ್ಲ, ಜೊತೆಯಲ್ಲಿ ಯಥೇಚ್ಛಿಯಾಗಿ ನಮಗೆ ಮಾರಲ್ ಸಪೋರ್ಟ್ ಅಂತೇಳಿ ಕೊಟ್ಟಂಥವ್ರು ನಾವು ಯಾವಾಗ ನೆನ್ಪು ಮಾಡ್ಕೋಬೇಕು. 2008ರಲ್ಲಿ ನಾನು ಬಂದಾಗ ತದನಂತರ ನನ್ನ ಸಂಘ ಸಂಸ್ಥೆಯಲ್ಲಿ ಸದಸ್ಯನಾಗಿ ದೇಶ ಸಂಸ್ಥೆಯಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾನು ಬೇಬಿ ಸರ್ ಯಾರ ಬಗ್ಗೆ ಹೇಳಿಲ್ಲ, ನಾನು ಬೇಬಿ ಸರ್ ಬಗ್ಗೆ ಹೇಳಲೇಬೇಕು. ಕೇಳ್ತೀನಿ, ಮಾಡ್ತೀವಿ ನಾವು ಬೇಡ ಆ ಒಂದು ಬೆನ್ನೆಲುಬಾಗಿ ನನಗೆ ದೇಶ ಸಂಸ್ಥೆ ಸದಸ್ಯನಾದಾಗ ಮತ್ತು 2016 ಕೂಡ ನಾನು ದೇಶ ಸಂಸ್ಥೆ ಅಧ್ಯಕ್ಷನಾದೆ. ಎಲ್ಲರೂ ಕೂಡ ನಾನು ಅಧ್ಯಕ್ಷನ ಮಾಡೋ ತಾಲೂಕು ಅಧ್ಯಕ್ಷನ. ಮತ್ತು 2013 ಕೂಡ ಲಯನ್ಸ್ ಕ್ಲಬ್ ಸದಸ್ಯನಾದೆ. ಆ ಸಂದರ್ಭದಲ್ಲಿ ಕೂಡ 2020ರಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷನ ಕೂಡ ಆದೆ. ಅಧ್ಯಕ್ಷರಾದಾಗ ಬರೀ ಸರ್ಕಾರಿ ಸೇವೆ ಜೊತೆಯಲ್ಲಿ ಒಂದು ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮಗಳು ಕೊಡಬೇಕು ಅಂತ ಉದ್ದೇಶ ಅಷ್ಟೇ. ಏನಂದ್ರೆ ಈ ಶೋಷಿತ ವರ್ಗದವರಿಗೆ ಸಂಘ ಸಂಸ್ಥೆಗಳಲ್ಲಿ ಮಾಡೋ ಉದ್ದೇಶ ಅಂದ್ರೆ ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ನಮ್ಮ ಸ್ವಂತ ಖರ್ಚಿನಿಂದ ನಾವು
ಸಮಾಜಕ್ಕೆ ಮತ್ತೆ ಒಂದು ಕಟ್ಟ ಕಡೆ ವ್ಯಕ್ತಿಗೆ ತಲುಪುವಂಥ ಕೆಲಸಗಳು ಮಾಡುವ ಉದ್ದೇಶದಿಂದ ಸಂಘ ಸಂಸ್ಥೆಗಳಿಗೆ ನಾನು ಸೇರ್ಕೊಂಡಿದ್ದು. ಈಗ ದುಡಿಯುವ ಸಣ್ಣ ವರ್ಗದಲ್ಲಿ ಅಟ್ಲೀಸ್ಟ್ 1% 2% ಅಮೌಂಟ್ ಕೂಡ ಸಂಘ ಸಂಸ್ಥೆಗಳು ಹೋಗಲಿ ಅಂತೇಳಿ ನಾನು ಜೆಸಿ ಸಂಸ್ಥೆ ಅಧ್ಯಕ್ಷ 48 ಕಾರ್ಯಕ್ರಮಗಳನ್ನ ಅವಶ್ಯ ಮಾಡಿದ್ದೇನೆ. ಜೊತೆಯಲ್ಲಿ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಯಾರಿಗೂ ಒಂದು ಅವಶ್ಯಕತೆ ಇರೋರನ್ನ ಹುಡುಕಿ ಅವರಿಗೆ ಒಂದು ಕಾರ್ಯವನ್ನು ಸಹಾಯ ಹಸ್ತ ಅಂತ ಹೇಳ್ತಾರಲ್ಲ, ಒಂದು ವೃದ್ಧಾಶ್ರಮ ಇರ್ಬೋದು, ಅಲ್ಲಿ ಇನ್ಸುಲಿನ್ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಸಮಸ್ಯೆ ಅಂತ ಹೇಳೋದು, ಅವ್ರಿಗೊಂದು ಇದು ಫ್ರಿಜ್ ಕೊಡಿಸಿರ್ಬೋದು, ಆಮೇಲೆ ಶಾಲೆಗಳಿಗೆ ಬ್ಯಾಗು, ಛತ್ರಿ ವಿತರಣೆ, ಬುಕ್ಸ್ಗಳು, ಆ ಥರ ಕಾರ್ಯಕ್ರಮ. ಲಯನ್ಸ್ ಕ್ಲಬ್ಬಲ್ಲೂ ಅಷ್ಟೇ ಶಾಲೆಗಳಿಗೆ ವಾಟರ್ ಸರ್ಕಾರಿ ಶಾಲೆಗಳಿಗೆ ಹಲವು ಸಂಘ ಸಂಸ್ಥೆಗಳು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದೆ. ಜೊತೆಗೆ ನಾನು ಕೂಡ ಸರ್ಕಾರಿ NPS ನೌಕರ ಸಂಘ, ನಮಗೆ ಸರ್ಕಾರಿ ನೌಕರರಿಗೆಲ್ಲ ಈಗ ಪಿಂಚಣಿ ಇಲ್ಲ, ಎಲ್ಲರೂ ಕೂಡ ಹೊಸ ಪಿಂಚಣಿ ಯೋಜನೆಯಲ್ಲಿ ಇದ್ದೀವಿ ನಾವು. 2006 ಏಪ್ರಿಲ್ 1 ನಂತರ ಸರ್ಕಾರಿ ಸೇವೆ ಸೇರಿದ್ರು. ಅವಾಗ ರಾಜ್ಯದಲ್ಲಿ ಒಂದು ಹಳೆ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹೊಸ ಪಿಂಚಣಿಯನ್ನ ಜಾರಿ ತರಬೇಕು ಅಂತ ಹೇಳಿ ಹೋರಾಟ ಮಾಡುವಂಥ ಸಂದರ್ಭ ಬಂತು ಸ್ಟೇಟಲ್ಲಿ. ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ತಾಲೂಕಲ್ಲಿ NPS ನೌಕರ ಸಂಘವನ್ನು ಎನ್ನಾರ್ಪುರದಲ್ಲಿ ಕಟ್ಟಲಿಕ್ಕೆ ನಾನೇ ಮೊದಲಿಗೆ ಕಟ್ಟಬೇಕು ಅಂತೇಳಿ, ಸಂಘ ಬೇಕೇ ಬೇಕು ಅಂತೇಳಿ ಎನ್ನಾರ್ಪುರದಲ್ಲಿ ಸ್ಥಾಪನೆ ಮಾಡಿ, ತದನಂತರ ಮತ್ತೆ ಕೊಪ್ಪ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲಾ ಸಂಘನೂ ಕೂಡ ನನ್ನ ಅಧ್ಯಕ್ಷತೆಯಲ್ಲೇ ನಾವು ಸಂಘವನ್ನು ರಚನೆ ಮಾಡೋದು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಂಘ ರಚನೆ ಮಾಡಾದ್ಮೇಲೆ ನಾನೇ ಅಧ್ಯಕ್ಷ ಆದ ನಂತರ ಹಲವಾರು ಹೋರಾಟಗಳನ್ನು ಮಾಡ್ಬೋದು. ಎಲ್ಲರೂ ಒಂದಿರಲಿದೆ, 2 ಬಸ್ ಎಲ್ಲ ಮಾಡ್ಕೊಂಡು ಎನ್ನಾರ್ಪುರ ತಾಲೂಕಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಆಗಿರ್ಬೋದು, ಬೆಳಗಾಂ ಚಲೋ ಆಗಿರ್ಬೋದು. ಬಟ್ ಆ ಹೋರಾಟ ಮಾಡೋದ್ರಿಂದ ಏನಾಗಿದೆ, ಈಗ ಕೇಂದ್ರ ಸರ್ಕಾರ ಈಗ NPS ಅನ್ನು ರದ್ದುಪಡಿಸಿ UPS ಅಂತ ಮಾಡಿದೆ. ಈಗ UPS ಅಂದ್ರೆ ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ, ಅಂದ್ರೆ ಒಬ್ಬ ವ್ಯಕ್ತಿ ಈಗ ಏನು ನಿವೃತ್ತಿ ಹಂತದಲ್ಲಿ ಇರ್ತಾನೆ, ಆ ಸಂದರ್ಭದಲ್ಲಿ ಅವರ ಕೊನೆಯ ಸಂಬಳದ ಅರ್ಧ ಭಾಗವನ್ನು ಕೊಡುವಂಥದ್ದು ಈಗ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಿದೆ. ಅದು ಇನ್ನು ಆಯಾ ಸ್ಟೇಟ್ಗಳಿಗೆ ಬರಬೇಕು. ಅಟ್ಲೀಸ್ಟ್ ನಮ್ಮ ಹೋರಾಟದ ಫಲ ಆಕ್ಚುಲಿ ಏನು ನಾವು 2006 ನಂತರ ಅಪಾಯಿಂಟ್ ಆಗಿರೋರು ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ DCRG ಕೂಡ ಸ್ಯಾಂಕ್ಷನ್ ಆಯಿತು. ಈಗ ಎಲ್ಲವೂ ಕೂಡ ಹೋರಾಟದಿಂದನೇ ನಮ್ಮ ಸರ್ಕಾರಿ ನೌಕರರು ಕೆಲವೊಂದು ನಾವು NPS ಅನ್ನ ಬೇಕಾಗಿರುವಂಥ ಯೋಜನೆ ಪಡಿತಾ ಇದ್ದೇವೆ. ಸದ್ಯದಲ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರವೂ ಕೂಡ ನಾವು NPS ಅನ್ನು ರದ್ದು ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದರ ಪ್ರಣಾಳಿಕೆಯಲ್ಲೂ ಕೂಡ ಅದು ಇದೆ NPS. ಬಟ್ ನಾನು ಅಧ್ಯಕ್ಷ ಕಳೆದ ಆಕ್ಚುಲಿ 9 ವರ್ಷ ಆಯಿತು. ನಾನು ಅಧ್ಯಕ್ಷರಿಗೆ ಬೇರೆ ಬಿಟ್ಕೊಡಕ್ಕೆ ಹೋದೆ, ಇಲ್ಲ ಸರ್ ನೀವಿದ್ದಾಗಲೇ NPS ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ನಮ್ಮ ಎನ್ನಾರ್ಪುರ ತಾಲೂಕು ಸರ್ಕಾರಿ NPS ನೌಕರರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಜೊತೆಲಿ ಈ ಸಂಘ ಸಂಸ್ಥೆ ಹೊರತುಪಡಿಸಿ ನಮ್ಮ ಹಾಸ್ಪಿಟಲ್ ವಿಚಾರಕ್ಕೆ ಬಂದರೆ ನಮ್ಮ ಡಾಕ್ಟರ್ ಬಿ ಪ್ರಸಾದ್ ಸರ್ ಈ ಕಡೆ ಸ್ನೇಹಿತರು ಅಂತ ಹೇಳಂಗಿಲ್ಲ, ಆಮೇಲೆ ಜೊತೆಲಿ ಈ ಕಡೆ ಹಿತೈಷಿಗಳು ಅಂತ ಹೇಳಂಗಿಲ್ಲ, ಎಲ್ಲ ಮೀರಿದ್ದು ಒಂದು ಪದ ಅಂತ ಹೇಳಿದ್ರೆ ಉತ್ತಮ ಬಾಂಧವ್ಯದಲ್ಲಿದ್ದೀವಿ ನಾವು. ಅವರು ಆಡಳಿತ ವೈದ್ಯಾಧಿಕಾರಿಗಳಾದಾಗ ತುಂಬಾನೇ ಸಪೋರ್ಟ್ ಮಾಡೋದು ನಮಗೆಲ್ಲ ವಿಚಾರಗಳು, ಕಾರ್ಯಕ್ರಮ ಹಾಸ್ಪಿಟಲ್ ಆಗಿರ್ಬೋದು, ಆಮೇಲೆ ಜೊತೆ ನಮ್ಮ ಸರ್ಕಾರಿ ನೌಕರ ಸಂಘದ ಎಲೆಕ್ಷನ್ ಆಗಿರ್ಬೋದು. ಸರ್ಕಾರಿ ನೌಕರ ಸಂಘದ ಎಲೆಕ್ಷನ್ ಕೂಡ ನಾನು 2 ಸರಿ ನಿರ್ದೇಶನಾಗಿ ಆಯ್ಕೆ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಆರೋಗ್ಯ ಇಲಾಖೆ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರ ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಆಫೀಸ್ ಸ್ಟಾಫ್ ಇತ್ತೀಚೆಗೆ ನಾವೆಲ್ಲ ಸ್ಟಾರ್ಟಿಂಗ್ ಆಫೀಸ್ ಸ್ಟಾಫ್ ಬಗ್ಗೆ ಎಲ್ಲ ಮೂಗು ಮುರಿತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಆಫೀಸ್ ಬಿಟ್ಟೋಕೆ ಮನಸ್ಸಾಗಲ್ಲ, ಅಷ್ಟು ಮಟ್ಟಿಗೆ ಮಾಧ್ಯಮಗಳನ್ನು ಸಮಸ್ಯೆಗಳಿದ್ದಾಗ ಪರಿಹಾರ ನಾವೇ ಕಂಡ್ಕೋಬೇಕಂತ ಹೇಳಿ ಸಮಸ್ಯೆ ಎಲ್ಲಿದೆ ಅಂತ ಹುಡುಕ್ತಾ ಹೋದು ಸಮಸ್ಯೆ ನಮ್ಮ ನೌಕರರಲ್ಲಿ ಅಂತೇಳಿ ಎಲ್ಲಾರು ತಿಳಿಗೊಳಿಸಿ ಈಗ ಆಫೀಸಲ್ಲಿ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಈಗ ಕರೆಕ್ಟ್ 29-30 ತಾರೀಕಿಗೆ ಇಮಿಡಿಯೇಟ್ ಪೇಮೆಂಟ್ ಮಾಡ್ತಾರೆ, ಯಾವುದೇ ಗೊಂದಲ ಇಲ್ಲ. ಜೊತೆ ನಮ್ಮ ಈರ್ಪಲ್ ಡಾಕ್ಟರ್ ಕಡೆ ಚಪ್ಪಾಳೆ ಹಾಕ್ಬಿಟ್ಟು ಅವರಿಗೆ ಒಂದು ವಿಶ್ ಮಾಡ್ತಾರೆ ಪೇಮೆಂಟ್ ಆಗಿ. ಹಾಗಾಗಿ ಒಳ್ಳೆ ಉತ್ತಮ ಬಾಂಧವ್ಯ ಆಫೀಸ್ ಸ್ಟಾಫ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕೂಡ ನನಗೆ ಸಂಪೂರ್ಣ ಸಹಕಾರ ಕೊಟ್ಟರು ಆಫೀಸ್ ಸ್ಟಾಫ್ ಎಲ್ಲರೂ ಕೂಡ, ಎಲ್ಲ ನೌಕರರು ಕೂಡ. ನಾನು ಕೂಡ ತಾಲೂಕು ಅಧ್ಯಕ್ಷಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಎನ್ನಾರ್ಪುರದಿಂದ ಈಗ ಹೋಗುವಾಗ ಒಂದೇ ಒಂದು ಕೊರಗಿರೋದು ನನಗೆ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಬೇಕಿತ್ತು ಅಂತ ಒಂದು ಆಸೆ ಇತ್ತು. ಯಾಕೆಂದ್ರೆ ಸಂಘ ಸಂಸ್ಥೆಗಳಲ್ಲಿ ಮಾಡಿರುವಂಥ ಅನುಭವವನ್ನ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ದಾರೆ ಇರಬೇಕಂತ ಆಸೆ ಇತ್ತು. ಸರ್ಕಾರಿ ನೌಕರ ಸಂಘದಲ್ಲಿ ನಮ್ಮ ಸರ್ಕಾರಿ ನೌಕರರು ಯಾರು ನಿವೃತ್ತಿ ಆಗ್ತಾರೆ ಅವ್ರಿಗೆ ಹೋಗಿ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಒಂದು ಸನ್ಮಾನ ಮಾಡೋದಂತಾಗಿರ್ಬೋದು. ಹಾಗೆ ನಮ್ಮ ಸರ್ಕಾರಿ ನೌಕರರ ಮಕ್ಕಳಿಗೆ ನಾವು ಅವರಿಗೊಂದು ಪ್ರತಿಭಾ ಪುರಸ್ಕಾರ, ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡಿತಾರೆ ಅವ್ರಿಗೊಂದು ಸನ್ಮಾನ ಮಾಡುವಂತಾಗಿರ್ಬೋದು. ನಮ್ಮ ಸರ್ಕಾರಿ ನೌಕರರ ದಿನಾಚರಣೆ ಮಾಡುವಂತಾಗಿರ್ಬೋದು. ಹಾಗೆ ನಮ್ಮ ಸರ್ಕಾರಿ ನೌಕರರು ಇತ್ತೀಚಿನ ದಿನಗಳಲ್ಲಿ ನಾವೇ ಹೇಳ್ತೀವಿ ಯಾರು ಕೂಡ ಮೊಬೈಲ್ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತೀವಿ. ಎಲ್ಲರೂ ಮೊಬೈಲ್ ಆ್ಯಪ್ ಸರ್ಕಾರದ ಮೊಬೈಲ್ ಆನ್ಲೈನ್ ಕೊಟ್ಬಿಟ್ಟಿದೆ ಈಗ, ಆ ಥರ ಒಂದು ಸನ್ನಿವೇಶ ಬಂದಿದೆ. ಹಾಗಾಗಿ ನಾವು ಸರ್ಕಾರಿ ನೌಕರಿಗೆ ಒಂದು ಮಾಹಿತಿ ಕಾರ್ಯಾಗಾರ, ಸರ್ಕಾರಿ ನೌಕರು ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಇತ್ತೀಚಿನ ಈ ಒಂದು ಆನ್ಲೈನ್ ಯುಗದಲ್ಲಿ ಅಂತೇಳಿ ಅಟ್ಲೀಸ್ಟ್ ಮಾನಸಿಕವಾಗಿ ಕೆಲವೊಂದಿಗೆಲ್ಲ ನೋಡ್ತಾ ಇದ್ದೀವಿ. ಕೆಲವೊಂದು ಡಿಪಾರ್ಟ್ಮೆಂಟ್ ವಿಲೇಜ್ ಅಕೌಂಟೆಂಟ್ ಸ್ಟ್ರೈಕ್ ಮಾಡ್ಕೊಂಡು ಅಟ್ಯಾಕ್ ಹೆಲ್ತ್ ಇಶ್ಯೂಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒತ್ತಡಗಳು ಆಯಾ ಇಲಾಖೆಗೆ ತುಂಬ ಇರೋದ್ರಿಂದ ಈಗ ನಮ್ಮ ನೌಕರಿಗೆ ಒಂದು ಮಾಹಿತಿ ಕೊಡಬೇಕು, ನಾನು ನೌಕರ ಸಂಘದ ಅಧ್ಯಕ್ಷನಾದ್ರೆ ಅಂತೇಳಿ ಒಂದು ಆಸೆ ಇತ್ತು. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಕಳೆದ 5 ವರ್ಷದಿಂದ 3 ವರ್ಷ ಸೋತೆ ತಾಲೂಕು ಅಧ್ಯಕ್ಷ ನಿಂತು. ಈ ಸರಿ ಕಾರಣಾಂತರ ಇರಲಿಲ್ಲ. ಹಾಗಾಗಿ ನನಗೆ
ಇಲ್ಲಿಂದ ಹೋಗುವಾಗ ಒಂದೇ ಒಂದು ಬರೋ ತಾಲೂಕು ಅಧ್ಯಕ್ಷ ಆಗಿ ಒಂದು ಸಣ್ಣ ಸೇವೆ ನಮ್ಮ ಸರ್ಕಾರಿ ನೌಕರರಿಗೆ, ನಮ್ಮ ಸರ್ಕಾರಿ ನೌಕರರ ಸಂಘ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದೆ. ಅದೊಂದು ಸ್ವಲ್ಪ ಹೊರಗಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆ ನಮ್ಮ ಆಡಳಿತ ವಿದ್ಯಾಧಿಕಾರಿ ನರಸಿಂಹಮೂರ್ತಿ ಅವ್ರ ಬಗ್ಗೆ ಹೇಳಲೇಬೇಕು. ಅತ್ಯುತ್ತಮವಾಗಿ ನಮ್ಮೆಲ್ಲರ ಒಡನಾಟ ಇಟ್ಕೊಂಡಿದ್ದಾರೆ. ಒಂಥರ ಸಮಿತಿಯಾಗಿ ಎಲ್ಲರ ವಿಶ್ವಾಸಗಳು ಜೊತೆಯಲ್ಲಿ ಅಂದರೆ ಅವ್ರು ನಾವು ನೋಡಿದಾಗ ಯಾವಾಗ ಸಿಟ್ಟೆ ಮಾಡ್ಕೊಂಡಿಲ್ಲ ಅವ್ರು. ಸಾಧಾರಣ ಓಕೆ ಅಂತಾರೆ, ಹಿಂಗಂತಾರೆ ಹಿಂಗಂತಾರೆ ಅಷ್ಟೇ. ಸಂಜೆ ಮಾತು ಕಡಿಮೆ, ಕೆಲಸ ಜಾಸ್ತಿ ನಂಗೆ ಆಗಿದೆ ಕೆಲಸಗಳು. ಹಾಗೇನೆ ಜೊತೆ ನಮ್ಮ ಶ್ರೀರಂಜನಿ ಮೇಡಮ್ ಕಳೆದ 8 ವರ್ಷಗಳಿಂದ ನಾವು ಮೇಡಮ್ ಹೆಚ್ಚಿನ ಪಕ್ಷ ನಮ್ಮ ಡಿಪಾರ್ಟ್ಮೆಂಟ್ ಇವತ್ತವರೆಗೂ ಕೂಡ ಯಾವುದೇ KDP ಇಶ್ಯೂ ಆಗಿಲ್ಲ. ಯಾವುದೇ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಸಾಧಾರಣ ಹಾಸ್ಪಿಟಲ್ಗಳನ್ನ ಟಾರ್ಗೆಟ್ ಮಾಡಿದೆ ಗ್ರಾಮ ಪಂಚಾಯತ್, ಗ್ರಾಮ ಸಭೆಯಲ್ಲಿ ಮತ್ತೆ KDP ಎಲ್ಲ. ನನಗೆ ತಿಳಿದಂಗೆ ಕಳೆದ ವರ್ಷ 8 ವರ್ಷದಿಂದಲೂ ಯಾರು ಕೂಡ ನಮ್ಮ ಬಗ್ಗೆ ಇದು ಮಾತಾಡಿಲ್ಲ. ಹೇಗೆ ಯಾವುದೇ ವಿಚಾರಗಳು ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಬರ್ಬೋದು ಸಮಸ್ಯೆಗಳು, ಅಂದ್ರೆ ಡಾಕ್ಟರ್ ಇದ್ರೆ ಸ್ಟಾಫ್ ಇರಲ್ಲ, ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಏನೋ ಸಮಸ್ಯೆಗಳಾಗಿರ್ತವೆ. ಬಟ್ ನಾನು ಮೇಡಮ್ 8 ವರ್ಷಗಳಿಂದ ನೋಡೋ ಪ್ರಕಾರ ಒಂದು ಸಣ್ಣ ಹಾಸ್ಪಿಟಲ್ ಪಬ್ಲಿಕ್ಕಿಗೆ ಆಗಿಲ್ಲ ಅಂತ ನನ್ನ ಅನುಭವ. ಹಾಗಾಗಿ ಮೇಡಮ್ ಅವರ ತುಂಬಾ ಚೆನ್ನಾಗಿ ಆಗಿದೆ. ಯಾಕಂದ್ರೆ ಇವರು ಕೂಡ ಒಟ್ಟಿಗೆ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ನಾನು ಹೋಗಿ ಮೇಡಮ್ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಹೋಗುವಾಗ. ನಾನು ಕೂಡ ಒಂದು 2-3 ವರ್ಷ ಬಿಟ್ಟಿಲ್ಲ ಟ್ರಾನ್ಸ್ಫರ್, 2 ವರ್ಷ ಮುಂಚೆನೆ ಟ್ರಾನ್ಸ್ಫರ್ ಆಯಿತು. ಕಾರಣ ಮಗಳಿಗೆ ಸರಿ 10th ಆಗಿರೋದು ಒಂದು 2-3 ವರ್ಷ ಸೆಕೆಂಡ್ PU ಮುಗಿಬೇಕು ಅಂತ ಆಸೆ ಇತ್ತು. ವಾಪಸ್ ಇಲ್ಲಿಗೆ ಬರುವ ಇಚ್ಛೆಯಲ್ಲೇ ಇದ್ದೇನೆ, ನೋಡೋಣ ಏನಾಗುತ್ತೆ ಅಂತೇಳಿ. ಮೇಡಮ್ ಅವರು ಕೂಡ ಕೂಡ್ಲಿಂಗ್ ಹೋಗಿದ್ರೆ ಅವರ ಮುಂದಿನ ಸರ್ಕಾರಿ ವೃತ್ತಿ ಜೀವನ ತುಂಬಾ ಚೆನ್ನಾಗಿರಲಿ ಅಂತ ಹೇಳ್ತಾ, ಹಾಗೆ ಶ್ವೇತಾ ಮೇಡಮ್ ಕೂಡ ನಮ್ಮ RBSK ಟೀಮಲ್ಲಿ ಒಂದು ಆರೋಗ್ಯ ಇಲಾಖೆ ನಮ್ಮ ಶಾಲಾ ಮಕ್ಕಳಿಗೆಲ್ಲ ಐ ಟೆಸ್ಟ್ ಮಾಡೋದು ಜೊತೆ ನಮ್ಮಲ್ಲಿ ಆಪ್ತಾಮಿಕ್ ಅಸಿಸ್ಟೆಂಟ್ ಆಗಲಿಲ್ಲ ಸಂದರ್ಭದಲ್ಲಿ ಅವ್ರ ಸಪೋರ್ಟ್ ನಮಗೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ಕಾರಣಾಂತರದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ಜೀವನ ಸುಗಮವಾಗಿರಲಿ. ಹಾಗೆ ನಮ್ಮ ನಾಗಣ್ಣ ಮತ್ತು ಒಡನಾಟ ವಾಪಸ್ ಇಲ್ಲಿ ಬಂದು ಸ್ನೇಹಿತರಾಗಿ ಇರ್ತೀವಿ. ಅವನು ಮೂರ್ತಿ ಚಿಕ್ಕವ್ರ ಕೀರ್ತಿ ನೋಡಿದ್ರು ನಂಗೆ ನಾಗಣ್ಣ ನಾಟ ಬಲ್ಲವನಿಗೆ ಗೊತ್ತು, ನಂಗೆ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ನಾಗಣ್ಣ ನಾಟ ಬಲ್ಲವನಿಗೆ ಗೊತ್ತು ಅಂತ ಅದು ಕೆಲವು ಮಾತ್ರ, ಕೆಲವರಿಗೆ ಮಾತ್ರ. ನನಗೆ ವೆಂಕಟೇಶ್ಗೆ ಮತ್ತೆ ಡಾಕ್ಟರ್ಗೆ ಜಾಸ್ತಿ ಅತಿ ಹೆಚ್ಚು ಗೊತ್ತಿದೆ, ನಿಮ್ಗೆಲ್ಲ ಸ್ವಲ್ಪ ಕಡಿಮೆ ಗೊತ್ತಿರ್ಬೋದು. ಹಾಗೆ ಒಳ್ಳೆ ವ್ಯಕ್ತಿ. ಅವರು ಕೂಡ ವಾಪಸ್ ಇಲ್ಲಿಗೆ ಡೆಪ್ರೇಷನ್ ಬರುವಂತ ನಿರೀಕ್ಷೆ, ಅವ್ರಿಗೂ ಕೂಡ ಒಳ್ಳೆಯದಾಗಿ ಮುಂದಿನ ಜೀವನ. ಹಾಗೆ ಮಂಜುಳಾ ಬೇಬಿಸವರು ತುಂಬಾ ಕಷ್ಟದಿಂದ ಮೇಲೆ ಬಂದು ತುಂಬಾ ಸಕ್ಸಸ್ ಕಂಡಿರುವಂತ ಹುಡುಗಿ ಮಂಜುಳಾ. ಅವರ ಮುಂದಿನ ಜೀವನ ಕೂಡ ತುಂಬಾ ಚೆನ್ನಾಗಿ ಅಂತ ಹೇಳ್ತಾ ಕೂಡ ಇದ್ರು. ಅವ್ರ ಕಾರಣಾಂತರ ಲಯನ್ಸ್ ಕ್ಲಬ್ ಬಿಟ್ಟು ನಾನು ಲಯನ್ಸ್ ಕ್ಲಬ್ ಆಗಿ ಕಂಟಿನ್ಯೂ ಆದ ಅಧ್ಯಕ್ಷನಾದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಅನುಕೂಲ ಆಗಿದೆ. ಮತ್ತೆ ಸುಧಾ ಮೇಡಮ್ ಈಗ ನಮ್ಮ ಹಾಸ್ಪಿಟಲ್ಗೆ ಕೊಪ್ಪದಿಂದ ಇಲ್ಲಿ ಬಂದಿದ್ದಾರೆ. ನಾನು ಮೇಡಮ್ ಕೂಡ ಕೆಲವೊಂದು ವರ್ಷಗಳ ಹಿಂದೆ ಕ್ಯಾಂಪ್ ಎಲ್ಲ ಮಾಡಿ ಜೊತೆಗೆ ಕೆಲಸ ಮಾಡಿದ್ವಿ ಕೂಡ ನಾವು. ಮೇಡಮ್ ಕೂಡ ವೆಲ್ಕಮ್ ಹೇಳ್ತಾ ಮತ್ತೊಮ್ಮೆ ಈಗ ನನಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಯಾಕೆಂದ್ರೆ ಅದನ್ನು ಬಿಟ್ಟಿದ್ದೆ ಸೂರ್ಯಪ್ರಕಾಶ್ ಆಗಿ ಉತ್ತಮ ಸ್ನೇಹಿತರು ನಮಗೆಲ್ಲರೂ ಕೂಡ. ಒಂದು ಏನಾಪುರ ಬಂದ ಮೇಲೆ ಆರ್ಥಿಕವಾಗಿ ಸಫಲನಾದೆ, ಜೊತೆ ಒಳ್ಳೆ ಸ್ನೇಹಿತರನ್ನು ಪಡ್ಕೊಂಡೆ. ಈಗೇಂದ್ರೆ ಬರೀ ಆರ್ಥಿಕ ಅಂದ್ರೆ ಅವ್ರವ್ರು ಎಲ್ಲೋದು ದುಡಿಮೆ ಮಾಡೋದು, ಎಲ್ಲೋ ದುಡಿಮೆ ಮಾಡ್ತಾರೆ. ಆರ್ಥಿಕ ಅವನ ಹಣೆ ಬರ ಯೋಗ ಮತ್ತು ಯೋಗ್ಯತೆ ಅನ್ನೋದು ಎರಡು ಕೂಡ ಕ್ರೋಢೀಕರಣ ಆಗ್ತಾರೆ. ಈಗ ಫ್ರೆಂಡ್ಶಿಪ್ ಅನ್ನೋದು ಆರ್ಥಿಕವಾಗಿ ಒಂದು ಮೀರು ಅಂತ ಸಿಗುತ್ತೆ. ಯಾಕೆಂದ್ರೆ ನನಗೆ ಲಯನ್ಸ್ ಕ್ಲಬ್ ಅಲ್ಲೂ ಅಷ್ಟೇ, JCಲೂ ಅಷ್ಟೇ, ನೌಕರ ಸಂಘ ಅಷ್ಟೇ, ಗೆಳೆಯರ ಬಳಗದಲ್ಲೂ ಅಷ್ಟೇ, ಸೀನಿಯರ್ ಚೇಂಬರ್ ಅಲ್ಲೂ ಅಷ್ಟೇ, ಎಲ್ಲ ಕಡೆಗೂ ಸಂಘ ಸಂಸ್ಥೆಯಲ್ಲಿ ಟ್ರಾನ್ಸ್ಫರ್ ಕೇಂದ್ರಕ್ಕೆ ವಾಪಸ್ ಬರಬಾರ ಯಾಕೆ ಅನ್ನೋ ಮಟ್ಟಿಗೆ ಯಾಕಂದ್ರೆ ಹೇಳ್ಬೇಕು ನಾವು ಕಳಿಸ್ಬೇಕನ್ನೋ ಮಟ್ಟಿಗೆ ಫ್ರೆಂಡ್ಶಿಪ್ನ ಇಟ್ಕೊಂಡಿದ್ದೀನಿ. ಅದೊಂದು ನನಗೆ ಎನ್ನಾಪುರದಲ್ಲಿ ಪಡ್ಕೊಂಡಿದ್ದಂದ್ರೆ ಒಳ್ಳೆ ಸ್ನೇಹಿತನ ಸಂಪಾದಿಸಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ನನಗೆ ನನ್ನ ಕಡೆಯಿಂದ ಏನಾದರೂ ನಿಮಗೆ ಇಷ್ಟು 18 ವರ್ಷಗಳ ಕಾಲ ಕೆಲಸ ಮಾಡ್ತಾ ಸಂದರ್ಭ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮೆಯಲ್ಲಿ ಅಂತ ಹೇಳ್ತಾ ವಾಪಸ್ ಇಲ್ಲಿ ಬರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಪ್ರಯತ್ನದಲ್ಲಿ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಆಡಳಿತ ವೈದ್ಯಾಧಿಕಾರಿಗಳಾದ ಹಾಗೂ ವರ್ಗಾವಣೆಗೊಂಡಿರುವ ಶ್ರೇಷ್ಠ ಮೇಡಮ್, ಕೃಷ್ಣಮೂರ್ತಿ ಸರ್ ಹಾಗೂ ರಾಜಣ್ಣ ಅವರೇ, ಹಾಗೂ ಎಲ್ಲ ತಜ್ಞ ವೈದ್ಯಾಧಿಕಾರಿಗಳೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ. ನಾನು ಮೊದಲು 2014ರಲ್ಲಿ ಜಾಯ್ನ್ ಆಗಿದ್ದು. ಅವಾಗ ಬಾಲಕೃಷ್ಣ ಸರ್ AM ಆಗಿದ್ರು, ನೆಕ್ಸ್ಟ್ ಸುದರ್ಶನ್ ಸರ್ AM ಆಗಿದ್ರು, ನೆಕ್ಸ್ಟ್ ಎಲ್ದಸ್ ಸರ್ ಆಗಿದ್ರು, ನೆಕ್ಸ್ಟ್ ವೀರ್ ಸರ್ ಆಗಿದ್ರು, ವಿಜಯ್ ಸರ್ ಆಗಿದ್ರು, ಈಗ ನರಸಿಂಹಮೂರ್ತಿ ಸರ್. ಸುಮಾರು ಒಂದು 7-8 ಜನ ಆಡಳಿತ ವೈದ್ಯಾಧಿಕಾರಿಗಳನ್ನ ನೋಡಿದ್ದೀನಿ. ಅದರಲ್ಲಿ ತುಂಬಾ ಲಾಂಗ್ ಟೈಮ್ ನೋಡಿರೋದು ಅಂದ್ರೆ ವೀರ್ ಸರ್ ಆಡಳಿತವನ್ನ. ಬಟ್ ಅವರು ಆಡಳಿತದಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅವರು ಬರೀ ಕೆಲಸದ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಎಲ್ರಿಗೂ ಕೂಡ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಇಲ್ಲಿ ನಮ್ಮ ಒಂದು ಇಲಾಖೆಗೆ ಕೆಲಸಕ್ಕೆ ಸೇರಿದ್ಮೇಲೆ ನಾವು ಅದನ್ನ ಮರ್ತು ಬಿಟ್ಟಿರ್ತೀವಿ, ನಮ್ಗೊಂದು ಏನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋದೇ. ಬಟ್ ಸರ್ ಹಾಗಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಎಲ್ಲರೂ ಕೂಡ ಭಾಗವಹಿಸಲಿ ಅಂತ ಹೇಳಿ ತುಂಬಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು.
ಆಫೀಸ್ ಮೈಂಡ್ ಇಂದ ಅಟ್ಲೀಸ್ಟ್ ಒಂದು 2 ದಿನದ ಮಟ್ಟಿಗಾದ್ರೂ ನಾವು ಆ ಮೈಂಡ್ ಅನ್ನ ಡೈವರ್ಟ್ ಮಾಡಿದ್ವಿ ಅನ್ನೋದೇ ಅದೊಂದು ಖುಷಿ ಇತ್ತು. ಯಾಕಂದ್ರೆ ದಿನ ಆಫೀಸಿಗೆ ಬರೋದು, ಕೆಲಸ ಮಾಡೋದು, ಮನೆ ಹೋಗೋದು, ನಮ್ದು ಅಷ್ಟೇ ಜೀವನ ಆಗಿತ್ತು. ಬಟ್ ವೀರ್ ಸರ್ ಬಂದ್ಮೇಲೆ ಅದೆಲ್ಲದನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರು. ಮುಂದೆನೂ ಸಹ ಈ ತರನೇ ಮುಂದುವರಿಲಿ ಅನ್ನೋದು ನನ್ನ ಆಸೆ. ಯಾಕಂದ್ರೆ ಯಾವಾಗ್ಲೂ ಬರೀ ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಹೋಗೋದ್ರಿಂದ ನಮಗೆ ಯಾವುದೋ ಆಕ್ಟಿವಿಟೀಸ್ ಎಲ್ಲ ಮರ್ತು ಹೋಗೋ ತರ ಆಗಿದೆ. ಅದರಲ್ಲೂ ಈಗಿನ ವರ್ಕ್ ಪ್ರೆಷರ್ ಅಲ್ಲಂತೂ ಬಹಳ ಕಷ್ಟ ಇದೆ. ನಾವು ಕೆಲಸ ಮಾಡೋದೇ ಕಷ್ಟ ಇದೆ. ಹಾಗಾಗಿ ಯಾವಾಗಲಾದ್ರೂ ಸಮಯ ಸಿಕ್ಕಾಗ ಸರ್ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಆ ಥರ ಕಾರ್ಯಕ್ರಮಗಳೆಲ್ಲ ಆಗಲಿ ಅಂತ. ಯಾಕಂದ್ರೆ ವೀರ್ ಸರ್ ಟೈಮಲ್ಲಿ ನಾವು ಅವ್ರದ್ದು ಕೆಲಸ ಟೈಮಲ್ಲಿ ಕೆಲಸ ಹೌದು, ಯಾಕಂದ್ರೆ ಕೆಲಸ ಆಗ್ಲಿಲ್ಲ ನಾವು ಬಯಸ್ಕೊಂಡಿದ್ದಿದೆ. ಅದೇ ತರ ನಾವು ಹೊರಗಡೆ 1-2 ಸಲ ಟ್ರಿಪ್ ಎಲ್ಲ ಹೋಗಿದ್ವಿ, ಮಂಗಳೂರು, ಉಡುಪಿ ಎಲ್ಲ. ಹೊರಗಡೆನೂ ಅಷ್ಟೇ ಜಾಲಿಯಾಗಿರೋರು, ಹೊರಗಡೆನೇ ಬೇರೆಯವರು, ಒಳಗಡೆ ಆಡಳಿತ ವೈದ್ಯಾಧಿಕಾರಿಗಳಾಗಿದ್ದಾಗ ಅದೇ ಬೇರೆ ಒಂದು ಇದಾಗಿತ್ತು. ಹಾಗಾಗಿ ವೀರ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಬರೀ ಎಲ್ಲರೂ IC ಪ್ರೋಗ್ರಾಮ್ಗಳಿಗೆ ಹೋದಾಗಾದ್ರೂ ಅಷ್ಟೇ ಅಲ್ವಾ, ಕೆಲವರಾದ್ರೆ ಏನ್ ಮಾಡ್ತಾರೆ ಎಲ್ಲಾ ವಿಷಯದ ಬಗ್ಗೆನೂ ಅವರೇ ಮಾತಾಡ್ಬಿಡ್ತಾರೆ ಪ್ರೋಗ್ರಾಮ್ಗೆ ಹೋದಾಗ. ನಾವು ಜಸ್ಟ್ ಹೋಗಿರ್ತೀವಿ ಅಷ್ಟೇ. ಬಟ್ ಸರ್ ಹಾಗಲ್ಲ, ಆಯಾ ಪ್ರೋಗ್ರಾಮ್ ಅವ್ರು ಬಂದಾಗ ಅವರವರಿಗೆ ಅವಕಾಶ ಕೊಡೋರು. ಈಗ ನಾನು ಹೋಗಿದ್ರೆ ನನಗೆ ಅವಕಾಶ ಕೊಡೋರು, ಪವನ್ ಅವ್ರು ಬಂದಾಗ, ಬೇರೆ ಯಾರು NCD ಅವ್ರು ಬಂದಾಗ ಎಲ್ರಿಗೂ ಕೂಡ ಒಂದು ಮಾತಾಡೋಕ್ಕೆ ಅವಕಾಶ ಕೊಡೋರು. ಹಾಗಾಗಿ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವೀರ್ ಸರ್ಗೆ. ಹಾಗೆ ವಿಜಯ್ ಸರ್ ಆಡಳಿತ ವೈದ್ಯಾಧಿಕಾರಿಗಳಾದಾಗಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನರಸಿಂಹಮೂರ್ತಿ ಸರ್ ಆದಾಗಲೂ ಅಷ್ಟೇ ಏನಾದ್ರು ಕೇಳಿದಾಗ ಸರ್ ನಮಗೆ ಸ್ವಲ್ಪ ಸಿಸ್ಟಮ್ ಎಲ್ಲ ಸಮಸ್ಯೆ ಇತ್ತು, ಎಲ್ಲ ಸರಿ ಮಾಡ್ಕೊಡಿ ಅಂದಾಗ ಇಲ್ಲ ಮಾಡ್ಕೊಳ್ಳಿ ಅಂತೇಳಿ ಎಲ್ಲದನ್ನೂ ಕೂಡ ರೆಡಿ ಮಾಡಿಸಿ ಕೊಟ್ಟಿದ್ರು. ಹಾಗೆ ಎಲ್ಲ ತಜ್ಞ ವೈದ್ಯಾಧಿಕಾರಿಗಳಾದ ಚಂದ್ರಪ್ರಭಾ ಮೇಡಮ್, MS ಸರ್, ಡಾಕ್ಟರ್ ಶ್ರೀನಿವಾಸ್ ಸರ್, ಪ್ರಭು ಸರ್, ವಿನಯ್ ಸರ್, ವಿಜಯ್ ಸರ್, ಹಾಗೆ ಎಲ್ರಿಗೂ ಕೂಡ ನಾನು ಈ ಮೂಲಕ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಅವ್ರ ಸಪೋರ್ಟ್ ಇಂದನೇ ನಾವು ಇಷ್ಟೆಲ್ಲ ವರ್ಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲರೂ ಕೂಡ ಸಪೋರ್ಟ್ ಇಂದ ನಾವು ಇಷ್ಟು 11 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಕ್ಕೆ ಅವಕಾಶ ಆಗಿದ್ದು. ಹಾಗಾಗಿ ಇದು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಇದು ನನ್ನ 2ನೇ ಕುಟುಂಬ ಅಂತ ಹೇಳಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಒಂದು 7 to 8 hours ಇಲ್ಲೇ ಇರ್ತೀವಿ. ಅದು ಕ್ವಾಲಿಟಿ ಆಫ್ ಟೈಮು ನಾವು ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಇದು ಒಂದು ನಮಗೆ 2ನೇ ಕುಟುಂಬದ ತರ. ನಾನು ಈಗ ಆ ಕುಟುಂಬನ ಬಿಟ್ಟು ಬೇರೆ ಒಂದು ಕುಟುಂಬಕ್ಕೆ ಸೇರಿದ್ದೀನಿ. ಈಗ ಮದುವೆಯಾಗಿ ಹೆಣ್ಮಕ್ಳು ಹೇಗೆ ಬೇರೆ ಮನೆಗೆ ಹೋಗ್ತಾರೋ ನನಗೆ ಅದೇ ಫೀಲ್ ಆಯ್ತು. 2-3 ದಿನ ನಾನು ಅಲ್ಲಿ ಹತ್ಬಿಟ್ಟಿದ್ದೀನಿ. ನನಗೆ ಓಡಾಡಕ್ಕೆ ದೂರ ಆದ್ರೂ ತೊಂದರೆ ಇಲ್ಲ, ನನಗೆ ಎನ್ನಾಪುರನೇ ಬೇಕು. ಈಗ ಹತ್ರ ಆಗಿದೆ ನನಗೆ ಓಡಾಡ್ಲಿಕ್ಕೆ, ಆದ್ರೆ ನನಗೆ ದೂರ ಆದ್ರೂ ತೊಂದರೆ ಇಲ್ಲ, ನನಗೆ ಎನ್ನಾಪುರನೇ ಬೇಕಿತ್ತು ಅಂತ ಅನಿಸುವಷ್ಟು ಆಗ್ಬಿಟ್ಟು ನಾನು 3 ದಿನ ನಿಜವಾಗ್ಲೂ ಹತ್ಬಿಟ್ಟಿದ್ದೀನಿ. ಯಾರು ಇಲ್ಲ, ಎಲ್ಲೋ ಬಂದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಆಗ್ಬಿಟ್ಟು. ಬಟ್ ಈಗ ಸ್ವಲ್ಪ ಅಡ್ಜಸ್ಟ್ ಆಗ್ಲೇಬೇಕು, ಆಗ್ತಾ ಇದ್ದೀನಿ, ತೊಂದರೆ ಇಲ್ಲ. ಹಾಗೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಬೇಬಿ ಸರ್ ಬಗ್ಗೆ ನಾನು ಹೇಳಲೇಬೇಕು. ಈ ವೇದಿಕೆಯಲ್ಲಿ ನಿಂತು ನಾನು ಏನಾದ್ರು ಒಂದೆರಡು ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಕಾರಣ ಬೇಬಿ ಸರ್ ಮತ್ತೆ ಲಲಿತಾ ಮೇಡಮ್. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನಮಗೆಲ್ಲ ವೇದಿಕೆಯಲ್ಲಿ ಮಾತಾಡಿನೇ ಗೊತ್ತಿರಲಿಲ್ಲ. ಹಾಗಾಗಿ ಅವರು IC ಪ್ರೋಗ್ರಾಮ್ ಇದ್ದಾಗ, ಗ್ರಾಮ ಸಭೆ ಇದ್ದಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡೋಗಿ ಮಾತಾಡು ಅಂತ ಹೇಳಿ ಮುಂದೆ ಬಿಟ್ಟಿದ್ರು, ಮಾತಾಡು, ಆದಷ್ಟು ಮಾತಾಡು ಅಂತ ಹೇಳಿ. ಹಾಗಾಗಿ ಎಲ್ಲೇ ಪ್ರೋಗ್ರಾಮ್ಗಳು, ನಾನು ಬೇಬಿ ಸರ್ ಅಂತೂ ತುಂಬಾ ಪ್ರೋಗ್ರಾಮ್ಗಳನ್ನ ಮಾಡ್ಬಿಟ್ಟಿದ್ದೀವಿ. ಕೋವಿಡ್ ಅಲ್ಲಂತೂ ಮನೆ ಮನೆಗೆ ಹೋಗಿ ಎಲ್ಲ ಭೇಟಿ ಮಾಡಿದ್ದೀವಿ. ಅವರು ಸರ್ ಅನ್ನೋದಕ್ಕಿಂತ ಹಿತೈಷಿಗಳು ಹೌದು, ತುಂಬಾ ಮನಸ್ಸಿಗೆ ಹತ್ರ ಆದವರು ಹೌದು. ಹಾಗಾಗಿ ಬೇಬಿ ಸರ್ ಹಾಗೆ ಲಲಿತಾ ಮೇಡಮ್ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಇದೊಂದು ದೊಡ್ಡ ಕುಟುಂಬ. ಈ ಕುಟುಂಬದಲ್ಲೇ ಇನ್ನೊಂದು ಸಣ್ಣ ಕುಟುಂಬ ಇದೆ, ನನಗೆ ಸ್ವಲ್ಪ ಕ್ಲೋಸ್ ಆಗಿರೋಂಥವ್ರು, ABRK ಹಾಗೂ NCD ಕುಟುಂಬ. ಅವರು ಕೂಡ ತುಂಬಾ ಕ್ಲೋಸ್. ಏನೇ ಇದ್ರು ನಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು, ನಮ್ಮ ಪರ್ಸನಲ್ ವಿಷಯಗಳು ಎಲ್ಲದನ್ನೂ ಕೂಡ ಶೇರ್ ಮಾಡುವಂತ ಒಂದು ಫ್ರೆಂಡ್ ಸರ್ಕಲ್ ಇದೆ ನಮ್ಮ ಹತ್ರ. ಹಾಗಾಗಿ ನಾನು ತುಂಬಾ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಈ ವೇದಿಕೆ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ಅವರು ಇವರು ಅಂತಲ್ಲ, ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ಎಲ್ಲರಿಗೂ ತಪ್ಪಾಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ 2014ರಲ್ಲಿ ಜಾಯಿನ್ ಆದಾಗ ನನಗೆ ಮೊದಲು ಫ್ರೆಂಡ್ ಆಗಿದ್ದು ಶೈಲಾ ಮತ್ತೆ ಪಾರ್ವತಿ ಮತ್ತೆ ಅನುಷಾ. ನಾನು ಈಗ ಶೈಲಾ ಪಾರ್ವತಿ ಅವ್ರ ಹತ್ರ ಈಗ ಕೆಲಸ ಒತ್ತಡದಲ್ಲಿ ಜಾಸ್ತಿ ಮಾತಾಡಕ್ ಆಗೋದಿಲ್ಲ. ಬಟ್ ಮೊದ್ಲಿದ್ದಂತ ನಮ್ದು ಏನ್ ಬಾಂಡಿಂಗ್ ಇದೆ ಈಗಲೂ ಕೂಡ ಹಾಗೇ ಇದೆ. ಈಗ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನಗೆ ಇದು 11 ವರ್ಷಗಳ ಕಾಲ ಒಂದು ಸಾರ್ವಜನಿಕ ಸೇವೆ ನೀಡಲು ಅವಕಾಶ ಆಗಿದೆ. ಇದು ಆಯುಷ್ಮಾನ್ ಭಾರತ್ ಅನ್ನೋದು ತುಂಬಾ ಯೂನಿವರ್ಸಲ್ ಸ್ಕೀಮ್, ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲೇ ಇರುವಂತಹ ಸ್ಕೀಮ್. ಇದರಲ್ಲಿ ಕೋಟ್ಯಾಂತರ ಜನ ಇದರಲ್ಲಿ ಬೆನಿಫಿಷಿಯರ್ ಆಗಿದ್ದಾರೆ. ಅದರಲ್ಲಿ ಅಟ್ಲೀಸ್ಟ್ ನನ್ನಿಂದ 1,000 ಜನನಾದ್ರೂ ಒಂದು ಬೆನಿಫಿಷಿಯರ್ ಆಗಿದ್ದಾರೆ. ಆಯುಷ್ಮಾನ್ ಭಾರತ್ ಇಂದ ಒಂದು ಸ್ಕೀಮ್ ಇಂದ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಕೆಲವರು ಬಂದು ಬೈಯೋರು ಇದ್ದಾರೆ, ಈ ಸ್ಕೀಮ್ ಇಂದ ಏನು ಉಪಯೋಗ ಇಲ್ಲ ಅಂತ. ಕೆಲವರು ಬಂದು ಅದೇ ತರ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಅಂದರು. ಬಟ್ ನಾವೇನು ಅಲ್ಲ, ನಾವು ಮಧ್ಯವರ್ತಿಗಳಷ್ಟೇ. ಸರ್ಕಾರ ಏನ್ ಮಾಡಿದೆ ಅದ್ರ ರೂಲ್ಸನ್ನ ನಾವು ಹೇಳೋದಷ್ಟೇ, ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಇಷ್ಟು ವರ್ಷಗಳ ಕಾಲ. ಹಾಗೆ ಈಗ ಹೊಸಬ್ರು ಕೂಡ ಬಂದಿದ್ದಾರೆ ಈ ಪ್ಲೇಸ್ಗೆ. ಇಷ್ಟು ವರ್ಷ ನನಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಹಾಗೂ ಕೂಡ ಹೊಸಬ್ರಿಗೂ ಕೂಡ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಮೂಲಕ. ಹಾಗೆ ಗೊತ್ತಿಲ್ಲ, ಎಲ್ರಿಗೂ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಜನ ಆಗ್ತಾರೆ. ಎಲ್ರಿಗೂ ಹೇಳ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್. ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದು ಸಹಜ. ನಾನು ಕೂಡ ತಪ್ಪು ಮಾಡಿರ್ತೀನಿ. ನನ್ನ ಸರಿ ಹಾಗೂ ತಪ್ಪು ಎರಡನ್ನೂ ಒಪ್ಕೊಂಡು
ಇಷ್ಟು ವರ್ಷಗಳ ಕಾಲ ನನ್ನ ಯಲ್ಲಾಪುರ ಆಸ್ಪತ್ರೆಯಲ್ಲಿ ಒಂದು ಸೇವೆ ಮಾಡೋಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದೆಲ್ಲದಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮಹಿಳೆಯರಿಗೆ ಧನ್ಯವಾದಗಳನ್ನು ಒಂದೇ ಈ ದಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡಿರುವ ನಮ್ಮ ಸಿಬ್ಬಂದಿಗಳಿಗೆ ಬೀಳ್ಕೊಡುಗೆ ನಾನು ಇದನ್ನು ಮೊದಲನೇದಾಗಿ ಶ್ರೀರಂಜನಿ ಮೇಡಮ್ ಅವರು ಎಲ್ಲರೂ ಹೇಳಿದಂಗೆ ಮೇಡಮ್ ತುಂಬ ಸೈಲೆಂಟ್. ಅವರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರು. ಮತ್ತು ಪ್ರೌಢ ಹಾಗೆ ಅವ್ರ ನೀವು ನೋಡ್ತಿದ್ದೆ ಅವ್ರು ಸ್ವಲ್ಪ ಬೇರೆ ಟೈಮಿಂಗ್ಸಲ್ಲಿ ಮಾಡೋದು. ಬಟ್ ಯಾವಾಗ ನೋಡಿದ್ರು ಅವ್ರಿಗೆ ಫುಲ್ ಪೇಷಂಟ್ಸ್ ಎಲ್ಲ ಯಾವಾಗಲೂ ಇರ್ತಿದ್ರು. ಮತ್ತು ಸರ್ವಿಸಸ್ ಕೊಡೋದಷ್ಟೇ ಅಲ್ಲ, ಎಷ್ಟೊಂದು ಜನಕ್ಕೆ ಅವರು ಪರ್ಸ್ನಲ್ ಆಗಿನೂ ಹೆಲ್ಪ್ ಮಾಡಿರೋದು ಉಂಟು. ಎಷ್ಟೊಂದು ಜನ ಪೇಷಂಟ್ಸ್ ಬಂದು ಹೇಳ್ತಿದ್ರು. ಸೊ ಅವೆಲ್ಲ ಕೇಳಿದಾಗ ನಮಗೊಂದು ರೀತಿ ಖುಷಿ ಆಗೋದು, ಇಂಥ ಜೊತೆ ನಾವು ವರ್ಕ್ ಮಾಡ್ತಿದ್ದೀವಿ ಅಂತ. ಮತ್ತು ನಮಗೆ ಇನ್ನೊಂದು ಏನಂದರೆ, ಈಗ ನಾವು ಪುರುಷರು ಮಹಿಳೆಯರಂತೂ ತಗೊಂಡಲ್ಲ, ಮಹಿಳೆಯರಾಗಿ ಕರ್ತವ್ಯ ನಿರ್ವಹಣೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ಒಂದ್ಸಲ ನೋಡೋದಿಲ್ಲ ಅನ್ಸೋದು. ಯಾಕಂದರೆ ಮನೇಲಿ ಚಿಕ್ಕ ಮಗು ಇರೋದು, ಅದು ದೂರದಲ್ಲಿ ಇರೋದು, ಅವ್ರ ಪಾಪ ಬಂದಾಗಿಂದ ಹೇಳೋದು ನಾನು ಯಾವಾಗಲೂ ಟ್ರಾನ್ಸ್ಫರ್ ಟೈಮ್ ಸಿಗ್ತಾ ಇಲ್ಲ, ಅದನ್ನೇ ತಮಾಷೆ ಮಾಡ್ತಿದ್ದೆ, ನಾನು ಬಂದಾಗಿಂದ ಟ್ರಾನ್ಸ್ಫರ್ ತೊಗೊಳ್ತೀನಿ ಅಂತ ಹೇಳ್ತಾರೆ. ಕೊನೆಗೂ ಸಿಗ್ತೋದು. ಒಂದು ನೈಟ್ ಡ್ಯೂಟಿ ಮಾಡಬೇಕು ಅಂದರೆ ಪಾಪ ಊರಿಂದ ಬರೋದು, ಅವ್ರು ನೈಟ್ ಡ್ಯೂಟಿ ಆಗೋ ತನಕ ಮನೆ ನಿಂತು ಮತ್ತೆ ಅವ್ರ ಮನೆ ದಿನ ಉರಿಬೋದು. ಅವ್ರ ಊರಲ್ಲಿ ಎಷ್ಟು ತುಂಬ ದೂರ. ಸೊ ಇವೆಲ್ಲ ಇಷ್ಟೆಲ್ಲ ರಿಸ್ಕ್ ಇದೆ. ಯಾವತ್ತೂ ಅವರು ಡ್ಯೂಟಿ ಮಾಡೋಕ್ಕಾಗಲ್ಲ, ಯಾವತ್ತೂ ರಿಲ್ಯಾಕ್ಸೇಷನ್ ತೊಗೊಂಡಿಲ್ಲ. ಅವ್ರ ಕರ್ತವ್ಯನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರ ಮುಂದಿನ ಜೀವನ ಡಾಕ್ಟರ್ ಶ್ವೇತಾ ಅವರು ಅವ್ರ ಜೊತೆ ಹೆಚ್ಚಾಗಿ ವರ್ಕ್ ಮಾಡಿಲ್ಲ. ಈಗ 3-4 ಮಂತ್ಸಿಂದ ನಾನು ಅಬ್ಸರ್ವ್ ಮಾಡಿರೋದು ಅಷ್ಟೇ. ಬಿಟ್ಟರೆ ಯಾವಾಗಲೂ ಸಿಕ್ತಾಗಿಲ್ಲ, ಚೆನ್ನಾಗಿ ಮಾತಾಡ್ತಿದ್ದೆ. ಬಟ್ ಏನಂದರೆ, ಈಗ ಯಾವುದೇ ನೌಕರರು ಯಾವುದೇ ಡಿಪಾರ್ಟ್ಮೆಂಟ್ ಆಗಿದೆ, ಅಲ್ಲಿಂದ ನಮಗೇನು ಸಮಸ್ಯೆ ಅಂದರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಅವರೇ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿದ್ದಾರೆ. ಏನೇ ಇದ್ರು ನಾವು RPSK ವಿಷಯವಾಗಿ, ಕೆಲಸ ವಿಷಯ ಏನೇ ಇದ್ರು ಪ್ರತಿದಿನ ಫೋನ್ ಮಾಡಿ ಏನಾದ್ರು ನಮ್ಮ ಗಮನಕ್ಕೆ ತರೋರು ಅಷ್ಟೇ. ಹಾಗಾಗಿ ಅಲ್ಲಿಂದ ನಮಗೇನು ಮೇಲಧಿಕಾರಿಗಳಿಂದ ಏನು ಸಮಸ್ಯೆಗಳು ಬರ್ತಿಲ್ಲ, ಪ್ರಶ್ನೆಗಳು ಬರ್ತಿಲ್ಲ ಈ ಮೀಟಿಂಗ್ ಅವೆಲ್ಲ ಅಟೆಂಡ್ ಮಾಡಿದಾಗ. ಅಂದರೆ ಅದರ ಅರ್ಥ ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರು ಅಂತ. ಅವರು ಕಾರಣಾಧಿಕಾರಿಗಳಿಂದ ಕೆಲಸವನ್ನು ಬಿಟ್ಟು ಬೇರೆ ಒಂದು ಇದರಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅವರ ಮುಂದಿನ ಜೀವನವಾಗಿದೆ. ಆಮೇಲೆ ಕೃಷ್ಣಮೂರ್ತಿ ಅವರು ಮಲ್ಟಿ ಟ್ಯಾಲೆಂಟೆಡ್ ಅವರು. ಹೆಚ್ಚಾಗಿ ಸರ್ಕಾರಿ ಸೇವೆಗೆ ಬರೋರೇ ಸೇವೆ ಸಲ್ಲಿಸಲಿಕ್ಕೆ ಅಂತ ಈ ಮನೋಭಾವ ಇರೋರೇ ಸರ್ಕಾರಿ ಕೆಲಸದ ಕಡೆ ನಾವು ಮುಖ ಮಾಡ್ತೀವಿ. ಅವ್ರು ಸರ್ಕಾರಿ ಕೆಲಸದ ಜೊತೆ ಸಂಘ ಸಂಸ್ಥೆಗಳ ಜೊತೆ ಗುರುತಿಸ್ಕೊಂಡು ಮತ್ತೆ ಸಂಘಟನೆ ಕಟ್ಟುವಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಯಾಕಂದರೆ ನಮಗೆ ಇವಾಗ ಸಂಘದ ಅವಶ್ಯಕತೆ ಎಲ್ಲರಿಗೂ ಇದೆ. ವೈದ್ಯಾಧಿಕಾರಿ ಆಗಿರ್ಬೋದು, ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ನಮ್ಮ ಸಂಘ ಇದೆ. ಆದರೆ ಆ ಸಂಘಟನೆಯನ್ನು ನಡೆಸುವಂಥ ಲೀಡರ್ಸ್ ಎಷ್ಟು ಜನ ಇದ್ದಾರೆ ಅಂತ ಒಬ್ಬರು ಲೀಡರ್ನ ನಾವು ಕಳ್ಕೊತಾ ಇದ್ದೀವಿ. ಅವರ ಒಂದು ಸೇವೆ ಹೀಗೆ ಮುನ್ನಡೆಗೆ ಮತ್ತು ಅವ್ರು ವಾಪಸ್ ಬರ್ತಿರ್ತಿದ್ದಾರೆ. ಅವರ ಅವಶ್ಯಕತೆ ಇದೆ ಮತ್ತು ಮಂಜುಳವರು ಅವರು ಅಷ್ಟೇ. ಅವರು ಕೆಲವರು ಹೇಗೆ ಅಂದರೆ, ನಾವು ಏನು ಹೇಳೋದೇ ಬೇಡ, ಅವರೇ ಅವರು ಜವಾಬ್ದಾರಿಗಳನ್ನ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನಾವು ಅವರನ್ನು ನೋಡಿರೋದು. ಎಸ್ಪೆಷಲಿ ABI ಅಂತ ಬಂದಾಗ ಮತ್ತು ಎಷ್ಟೊಂದು ಸಲ ನಾನು ಆ ಟೈಮಲ್ಲೆಲ್ಲ ಅವ್ರಿಗೆ ಕರೆಸಿ ಇದು ಕೊಟ್ಟಿದ್ದೀನಿ. ನಾವು ರೆಫರೆನ್ಸ್ ಕಾರ್ಡ್ ಕೊಡ್ತೀವಲ್ಲ, ಎಮರ್ಜೆನ್ಸಿ MI ಆಗಿತ್ತು ಏನೋ ಅಂದಿರ್ಬೋದು. ಸೊ ಯಾವಾಗ ಫೋನ್ ಮಾಡಿದ್ರು ಪಾಪ ಡ್ಯೂಟಿ ಅವ್ರು ಮುಗಿದ್ರು ಬಂದು ಕೊಟ್ಟಿದ್ದಾರೆ. ಯಾವತ್ತೂ ಇದು ಮಾಡಿಲ್ಲ, ನೀವು ಯಾಕೆ ಇಂಥ ಟೈಮಲ್ಲಿ ಕರೀತೀರಾ, ಯಾಕೆ ಹಿಂಗೆ ಮಾಡ್ತೀರಾ. ಯಾಕಂದರೆ ನಾವು ಯಾವ ಒಂದು ಉದ್ದೇಶದಿಂದ ಫೋನ್ ಮಾಡ್ತಿದ್ದೋ ಅವ್ರು ಅರ್ಥ ಮಾಡ್ಕೊಂಡು ಇದ್ರೆ ಏನು ಮಾತಾಡೋದು ಬಂದು ಹಿಟ್ಟು ತಕ್ಕೊಡೋದು. ಸೊ ಅದು ಖುಷಿ ಕೊಡುವಂಥ ವಿಷಯ. ಸೊ ಈ ಥರ ಇದ್ದಾಗ ನಾವು ಅವ್ರಿಗೆ ನೋಡಿ ಕಲ್ತ್ಕೋಬೇಕಾಗುತ್ತೆ. ನಾವು ಅವ್ರಿಗೆ ಹೇಳ್ಕೊಡೋಂಥದ್ದು ಏನಿಲ್ಲ. ಹಂಗಾಗಿ ಅವ್ರು ಎಲ್ರಿಗೂ ಇಷ್ಟ ಆಗುವಂಥದ್ದು. ಮತ್ತು ಹೇಳ್ದಂಗೆ ABIನ ತುಂಬ ಚೆನ್ನಾಗಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಟೈಟಾಗಿ ಕರೆಕ್ಟಾಗಿ ಫಸ್ಟ್ ನಮಗೆ ಫಂಡ್ಸ್ ಕೊಡಬೇಕು ಅಂದರೆ ಫಂಡ್ಸ್ ಬರಬೇಕು ಅಂದರೆ ನಾವು ನೋಡಿರೋ ಕೇಸಸ್ಸಲ್ಲಿ ಅಪ್ಲೋಡ್ ಆಗಿರ್ಬೇಕು ಈ ಟೈಮ್. ಸೊ ಅದನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಮಾಡಿರೋದ್ರಿಂದ ಟೈಮಿಗೆ ಕರೆಕ್ಟಾಗಿ ನಮಗೆ ಇನ್ಸೆಂಟಿವ್ಸ್ ಎಲ್ಲ ಸಿಕ್ಕಿದೆ. ಅವರ ಮುಂದಿನ ಜೀವನ ಸುಖವಾಗಿದೆ ಅಂತ ಕೇಳ್ಕೊತೀನಿ. ನಾಗರಾಜ್ ಅವರು ಮಗು ಅಷ್ಟೇ ಅಲ್ಲ, ತುಂಬ ಸೆನ್ಸಿಟಿವ್ ಅವರು, ಬೇಗ ಹತ್ಬಿಡ್ತಾರೆ. ಆಮೇಲೆ ಅವರು OTಗೆ ಒಂಥರ ಬೆನ್ನೆಲುಬಾಗಿದ್ರು ಅಂತ ನಾನು ಅಬ್ಸರ್ವ್ ಮಾಡಿರೋದು. ಹೆಚ್ಚಾಗಿ OTಯಲ್ಲಿ ಟೈಮ್ ಕಳೆದಿದ್ದಾರೆ. OTಯಲ್ಲಿ ಇದ್ದಾಗ ಅವ್ರು ಇದ್ದಾಗ ನಮಗೇನು ಗೊತ್ತಾಗ್ತಿಲ್ಲ. ಅವರು ಈಗ ಹೋದ್ಮೇಲೆ ಅದು ಎಲ್ಲ ಕಾಣಿಸ್ತಾರೆ ಒಂದೊಂದಾಗಿ. OT ಇನ್ ಆ್ಯಂಡ್ ಔಟ್ ತಿಳ್ಕೊಂಡಿದ್ರು. ಆಟೋಪ್ಲೇನಿಂದ ಹಿಡಿದು ಇನ್ಸ್ಟ್ರೂಮೆಂಟ್ಸ್ ಪ್ರತಿಯೊಂದು ಏನೇ ಕೇಳಿದ್ರು ಹೇಳೋದು ಪಟ್ ಅಂತ. ಅಷ್ಟೇ ಅಲ್ಲ, ಎಲ್ಲ ಸರ್ಜನ್ಸು ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ನಮಗಿಂತ ಸರ್ಜನ್ಸನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಆಗುತ್ತೆ. ಎಲ್ಲ ವೀರ್ ಸರ್ ಇರ್ಬೋದು, ವಿಜಯ್ ಸರ್ ಇರ್ಬೋದು, ಆಫ್ತಾರ್ ಇರ್ಬೋದು. ಒಂದು OT ಅಂದರೆ ಎಲ್ಲ ಅವರೇ ಎಷ್ಟೊಂದು ಸಲ ರಾತ್ರಿ ಬಂದು ಜೋಡಿಸ್ಕೊಂತಿರ್ತೀವಿ. ನೈಟ್ ಡ್ಯೂಟಿ ಇದ್ದಾಗೆಲ್ಲ ನೋಡ್ತಿದ್ವಿ. OTಯಲ್ಲಿ ಬಂದು ಏನೆಲ್ಲ ಮಾಡಿ ಆಟೋ ಕ್ಲೇವ್ ಹಾಕಿ ಬಂದು ಆಫ್ ಮಾಡೋದು ಪ್ರತಿಯೊಂದು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು.
ಮಧ್ಯದಲ್ಲಿ ಸ್ವಲ್ಪ ಅವರಿಗೂ ಅನಾರೋಗ್ಯ ಕಾಲು ಸಮಸ್ಯೆ ಎಲ್ಲ ಬಂದಾಗಲೂ ಅಷ್ಟೇ ಕುತ್ಕೊಂಡೇ ಬಂದು ಎಲ್ಲ ಮಾಡೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದ್ರಿಂದ. ಸೊ ಇದು ಎಲ್ಲ ಒಂದು ಅವರವರ ಒಂದು ಸ್ಥಾನವನ್ನ ಗೌರವತರವಾಗಿ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ನಾವು ಹೇಳೋದ್ರಲ್ಲಿ ಏನಿಲ್ಲ, ನಿಮ್ಮಿಂದ ಸಾಕಷ್ಟು ನಾವು ಕಲ್ತಿದ್ದೀವಿ. ಮುಂದಿನ ಜೀವನ ಆಗಿ ಸುಖಕರವಾಗಿದೆ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಧ್ಯಕ್ಷ ಸ್ಥಾನ ವಹಿಸಿ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರಿಗೆ ಧನ್ಯವಾದಗಳನ್ನು. ಪುಸ್ತಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ, ಮಾತಾಡೋದಿಲ್ಲ. ನೀವು ಹೋಗಿರುವಂತಹ 5 ಜನರು ಕೂಡ ನಮ್ಮ ಈ ಕುಟುಂಬದ ಅದೇ ಮುಲಾಜಿಲ್ಲ, ಯಾರಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಅಂತ ಹೇಳ್ತಾ ಇಂಡಿವಿಜುವಲ್ ಆಗಿ ಯಾರು ಹೇಳ್ತಿದ್ರು ಟೈಮ್ ಆಗುತ್ತೆ. ನಿಮ್ಮ ಸ್ಥಾನಗಳನ್ನು ತುಂಬಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ 100% ಕಷ್ಟ ಇದೆ. ಅಲ್ಲಿಗೆ ಒಂದಷ್ಟು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಮಂಜುಳನ ಬಗ್ಗೆ ಬಹಳ ಕಡಿಮೆ. ಎಲ್ಲ ಮಂಜುಳನ ನಮ್ಮ ಮನೆ ಮಗಳ ತನಕ ನೋಡ್ಕೊಂಡು ತುಂಬ ಒಂದಷ್ಟು ಕಷ್ಟಗಳನ್ನು ಅವಳ ಕರೆಕ್ಟ್ ಟೈಮಲ್ಲಿ ನಾವೆಲ್ಲ ಅವಳಿಗೆ ಸಪೋರ್ಟಿಂಗ್. KMK ಬಗ್ಗೆ KMK ಪರಿಚಯ ಮಾಡೋದೇ 3 ಜನದ ಹೆಸರು ಬಂದು ಬಹಳ ದೊಡ್ಡ ಮನಸ್ಸು ಬಂದು. ಅಪ್ಪ ನನಗೆ ಇರೋದು 2 ಮಕ್ಕಳಾದ ಕೂಡ ಅಕ್ಕನ ಮಗಳನ್ನ ಹೊತ್ತು ಅವನಿಗೊಂದು ಇನ್ನೊಂದು ಬ್ಯಾಕ್ ಗ್ರೌಂಡ್. ನನಗೆ 10 ವರ್ಷ ಸಣ್ಣ ಆದ್ರೂ ಕೂಡ ತುಂಬ ಕಲ್ತಿರುವಂತ ನಾನು KMK. ಶ್ರೇಂಜನ ಮೇಡಮ್ ಅಷ್ಟೇ, ಮತ್ತೆ ಶ್ವೇತಾ ಮೇಡಮ್ ಅಷ್ಟೇ. ಹೋಗಿದ್ರು, ನಾವು ಬರಲೇಬೇಕು ಅಂದಾಗ ಬೆಂಗಳೂರಿಗೆ ಹೋಗಿ ಮತ್ತೆ ವಾಪಸ್ ಬಂದೆ. ತುಂಬ ಕಾಟ ಕೊಟ್ಟರು ನಾನು ಮೋಸ್ಟ್ಲಿ 6 ದಿವಸಕ್ಕೆ ಶ್ವೇತಾ ಮೇಡಮ್ ನೀವು ನಾಗನ ಬಗ್ಗೆ ಹೇಳಂಗಿಲ್ಲ. ನಾನು ಎಲ್ಲರಿಗೂ ಭಾಳ ಪ್ರೀತಿ ಇರ್ತಾರೆ ಅಲ್ವಾ, ಇವರಿಬ್ಬರು ಕೂಡ ನಮ್ಮಲ್ಲಿ ಬರ್ತಾರೆ. ಹಾಗಾಗಿ ನಮ್ಮ ಈ ಕುಟುಂಬದಿಂದ ನೀವು 5 ಜನಕ್ಕೆ ನನ್ನ ಮನಸ್ಸಿಗೆ ನೋವಾಗಿದ್ದರೆ ನಾವು ಮಾಡುವಂತಹ ಕ್ರಿಯೆಯಿಂದ, ಕಾರ್ಯದಿಂದ, ನುಡಿಯಿಂದ, ನಡೆಯಿಂದ ತಿಳಿದೇ ಮಾಡುವಂಥ ಎಲ್ಲ ತಪ್ಪುಗಳಿಗೆ ಈ ವೇದಿಕೆ ಮೂಲಕ ಇದು ಹೋಗುವಾಗ ಬಹಳ ಕ್ಲಿಯರ್ ಆಗಿ ಮತ್ತೆ ನಮಗೆ ಖುಷಿ ಅಂತ ಮಂಜುಳ ಹೋಗಿ 3 ನಮ್ಮ ಒಂದು ಖುಷಿ, ನಮ್ಮ ಈ ಕುಟುಂಬದ ಒಂದು ಖುಷಿ ಅಲ್ವಾ. ಬಿಟ್ಟು ಹೋಗ್ಲಿಕ್ಕೆ ಇವ್ರು ಸಮಾಸ ಸಾಕು ಅಂತ ಹೋದಾಗ ನನಗೆ ನೋವಾಗುತ್ತೆ, ಬಟ್ ಖುಷಿ ಅಲ್ವಾ. ಹೋದಾಗ ನಮ್ಮ ನೆನೆಸ್ಕೊಂಡಿದ್ದಾರೆ, ಖುಷಿ ಪಡೋದಿಲ್ಲ. ಇವರಿಬ್ಬರು ಕೂಡ ಮತ್ತೆ ಇಲ್ಲಿ ವಾಪಸ್ ಬರಬೇಕು ನನ್ನದು ಖುಷಿ ಮಾಡೋ ಕೆಲಸ ಇಲ್ಲ. ಹಾಗಾಗಿ ತಪ್ಪುಗಳಾಗಿದ್ರೆ ಅಲ್ವಾ, ಅಥವಾ ನಾವು ಮಾಡಿದ ತಪ್ಪುಗಳು ಸರಿಗಳು ನಿಮಗೆ ತಪ್ಪುಗಳಾಗಿ ಅನಿಸಿದ್ರೆ ಅದಕ್ಕೆ ಕೂಡ ಕ್ಷಮೆ ಅಂತ ಕೇಳ್ತಾ, ಈ ಕುಟುಂಬದ ಭಾಗ ಯಾವಾಗಲೂ ಕೂಡ ನಿಮಗೆ ತೆರೆದಿರುತ್ತೆ. ಅವಕಾಶ ಸಿಕ್ಕ ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ನಮ್ಮ ಕುಟುಂಬಕ್ಕೆ ಭೇಟಿ ನೀಡಿ ಹೋಗ್ಬೇಕು ಅಂತ ಹೇಳ್ತಾ ನಿಮ್ಮ 5 ಕೂಡ ಬೀಳ್ಕೊಡ್ತಾ ಇದ್ರೆ ಕ್ಷಮೆ ಇರಲಿ, ಯಾರು ತಪ್ಪು ಮಾಡಿದ್ರೆ ನೆನಪಿರಲಿ. ನಾಳೆ ಬಂದು ಕೇಳಿದಾಗ ಒಂಥರ ಆತ್ಮೀಯತೆ ಇರಲಿ ಅಂತ ಹೇಳ್ತಾ ಮೇಡಮ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಊಟ ಆಗ್ತದೆ. ತುಂಬ ಥ್ಯಾಂಕ್ಸ್. ಎಲ್ಲ ಕುಟುಂಬದವರು ಕೂಡ ಇದ್ದಾರೆ, ಎಲ್ಲರಿಗೂ ಕೂಡ ಒಂದೇ ಮಾತಾಡಿದ್ರೆ ಎಲ್ಲರೂ ಬಂದಿದ್ದೇ ಬಂದರೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಿಕೊಟ್ಟ ಡಾಕ್ಟರ್ ನರಸಿಂಹಮೂರ್ತಿ ಸರ್, ತಾಲೂಕು ಆರೋಗ್ಯ ಅಧಿಕಾರಿಗಳು, ಇವರಿಗೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಶ್ರೀರಂಜನಿ ಮೇಡಮ್ ಇವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಶ್ವೇತಾ ಮೇಡಮ್ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಕೃಷ್ಣಮೂರ್ತಿ ಸರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇನ್ನೋರ್ವ ಅತಿಥಿಯಾದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಮತಿ ಮಂಜುಳಾ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ನಾಗರಾಜ್ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ತಾಲೂಕಿನ ಎಲ್ಲ ತಜ್ಞ ವೈದ್ಯಾಧಿಕಾರಿಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೆ ಶ್ರೀರಂಜನಿ ಮೇಡಮ್ ಕುಟುಂಬ ಸದಸ್ಯರುಗಳಿಗೂ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅವಕಾಶಕ್ಕಾಗಿ